ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಆ ಬಗ್ಗೆ ಪ್ರಾಮುಖ್ಯತೆಯನ್ನು ಹೇಳ್ತಾ ಇದ್ರು. ನವೀನ್ ಸರ್, ನೀವು ಮಾತನಾಡ್ತಾ ಇದ್ರಿ, ಬಹಳ ಕನ್ಫ್ಯೂಷನ್ ಇದೆ. ಏನಂದ್ರೆ ಯೋಗ ಎಲ್ಲರೂ ಮಾಡಬೇಕು ಅನ್ನೋದು, ಬಟ್ ಯಾರಿಂದ ಕಲಿಬೇಕು, ಯಾರ ಹತ್ರ ಹೋಗ್ಬೇಕು ಅನ್ನೋದು ಬಹಳ ಸಮಂಜಸವಾದಂಥ ಪ್ರಶ್ನೆ. ಯಾಕೆಂದರೆ ಮೊದಲನೇದಾಗಿ ಇದು 12ನೇ ಯೋಗ ದಿನಾಚರಣೆ. ಹೌದು. ಹಾಗಾಗಿ ನಾವು ನಾಗರಿಕರು ಮತ್ತು ಯೋಗ ಅಧ್ಯಾಪಕರು ಮತ್ತು ಯೋಗ ಸಮೂಹ ಪ್ರಬುದ್ಧತೆಯನ್ನು ಪಡ್ಕೊಂಡಿದೆ ಅಂತ ಅನ್ಕೊಳ್ಬೋದು ನಾವು ಈ 12 ವರ್ಷದಲ್ಲಿ. ಅಂದಮೇಲೆ ಈ ಒಂದು ಮಾಹಿತಿ ಎಲ್ಲರ ಹತ್ರ ಇರಬೇಕು. ಏನಂತಂದರೆ ಇವತ್ತು ಯೋಗ ಸಂಸ್ಥೆಗಳು, ಯೋಗ ವಿಶ್ವವಿದ್ಯಾಲಯಗಳು, ಅನೇಕ ಮೇನ್ ಸ್ಟ್ರೀಮ್ ಯೂನಿವರ್ಸಿಟಿ ಅಂತ ಏನಿದ್ದಾವೆ, ಸ್ಟೇಟ್ಸ್, ಸೆಂಟ್ರಲ್, ಪ್ರೈವೇಟ್ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ, ಇಲ್ಲಿ ಸುಮಾರು 100 ಯೂನಿವರ್ಸಿಟಿಗಳಲ್ಲಿ ಇವತ್ತು BA, MA, BSc, MSc, PG ಡಿಪ್ಲೊಮಾ ಯೋಗ ಕೋರ್ಸ್ ನಡೆಯುತ್ತೆ. ಸುಮಾರು 100 ಯೋಗ ನ್ಯಾಚುರೋಪತಿ ಮೆಡಿಕಲ್ ಕಾಲೇಜುಗಳಿದ್ದಾವೆ, ಲಕ್ಷಾಂತರ ಯೋಗ ಸ್ಟುಡಿಯೋಗಳಿದ್ದಾವೆ. ಅಂದರೆ ಇದೆಲ್ಲ ಸೇರಿ 3 ಲೆವೆಲ್ಸ್ ಆಫ್ ಯೋಗ ಪ್ರೊಫೆಷನಲ್ಸ್ ಇದ್ದಾರೆ ಇವತ್ತು. ಮೊದಲನೆಯ ಲೆವೆಲ್ ಏನಂತಂದರೆ ಯೋಗ ಇನ್ಸ್ಟ್ರಕ್ಟರ್ ಅಥವಾ ಯೋಗ ಟ್ಯೂಟರ್. ಇವರು ವೆಲ್ನೆಸ್ ಪ್ರೊಫೆಷನಲ್ಸ್. ಅಂದರೆ ಯಾರ ಆರೋಗ್ಯವಾಗಿದ್ದಾರೋ ಅವರಿಗೆ ಆರೋಗ್ಯ ವೃದ್ಧಿಗಾಗಿ, ತಮ್ಮ ಸ್ವ ಆರೋಗ್ಯ ರಕ್ಷಣೆಗಾಗಿ, ದೈನಂದಿನ ಆರೋಗ್ಯದ ವೃದ್ಧಿಗಾಗಿ, ಸ್ವಚೇತನದ ವೃದ್ಧಿಗಾಗಿ ಯೋಗವನ್ನು ಅಳಿಸ್ಕೊಳ್ಬೇಕು. ಇದರಲ್ಲಿ ದೈಹಿಕ ಮತ್ತು ಮಾನಸಿಕ, ಆಧ್ಯಾತ್ಮಿಕ ಪ್ರಭಾವಗಳಿದ್ದಾವೆ. ನನಗೇನು ರೋಗ ಇಲ್ಲ ಇವತ್ತು, ನನಗೆ ಯಾವುದೇ ರೀತಿಯ ಆರೋಗ್ಯದ ತೊಂದರೆ ಇಲ್ಲ, ನನಗೆ ಯಾವುದೇ ಡಯಾಗ್ನೋಸ್ಡ್ ಡಿಸೀಸ್ ಇಲ್ಲ ಅಂಥವ್ರು ನೀವು ಯಾವುದೇ ಪಾರ್ಕ್ನಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಆಫೀಸ್ನಲ್ಲಿ ಯೋಗ ಕ್ಲಾಸ್ ನಡೀತಿದ್ರೆ ಹೋಗಿ ಸೇರ್ಕೊಳ್ಬೋದು. ಅವ್ರು ನಿಮಗೆ ಈಗ ನಮ್ಮ ಯೋಗ ದಿನಾಚರಣೆಯಲ್ಲಿ 12 ವರ್ಷದಲ್ಲಿ ಕಾಮನ್ ಯೋಗ ಪ್ರೋಟೋಕಾಲ್ ಅಂತ ನಡೀತಾ ಇದೆ. ಈಗ ಎಲ್ಲರೂ ಬೇರೆ ಬೇರೆ ಯೋಗ ಮಾಡ್ತಾ ಇಲ್ಲ, ಎಲ್ಲೇ ಯೋಗ ನಡೀತಾ ಇದ್ರು ಇವತ್ತು. ಇದು ಕಾಮನ್ ಯೋಗ ಪ್ರೋಟೋಕಾಲ್ ಅನ್ನೋದನ್ನ ಒಂದು ಬಹಳ ಬೇಸಿಕ್ ಸಿಂಪಲ್ ಆಗಿರುವಂತ ಒಂದು ಸೀಕ್ವೆನ್ಸ್ ಅನ್ನು ಮಾಡಿದ್ದಾರೆ. ಎಲ್ಲರೂ ಮಾಡಬಹುದಾದಂತ ಆಸನಗಳು, ಪ್ರಾಣಾಯಾಮಗಳು, ಧ್ಯಾನಾವಸ್ಥೆಯನ್ನ ಮಾಡಿದ್ದಾರೆ. ಅದು ಯೋಗ ಫಾರ್ ವೆಲ್ನೆಸ್. ಯಾರು ಆರೋಗ್ಯವಾಗಿದ್ದಾರೋ ಅವರು ಇದನ್ನೆಲ್ಲ ಮಾಡಬಹುದು. ಇನ್ನು ನನಗೆ ಯಾವುದೋ ಒಂದು ತೊಂದರೆ ಇದೆ, ಸಿಂಪಲ್ ಆಸ್ ಒಬೆಸಿಟಿ ಇದೆ, ಹೈಪರ್ ಟೆನ್ಷನ್ ಇದೆ, ಜಾಸ್ತಿ BP ಇದೆ, ಡಯಾಬಿಟೀಸ್ ಈಗ ತಾನೇ ಬಂದಿದೆ, ಜಾಯಿಂಟ್ ಪ್ರಾಬ್ಲಮ್ಸ್ ಇದೆ, ಹಾರ್ಟ್ ಡಿಸೀಸ್ ಇದೆ, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಇದೆ, ಲೈಕ್ ಪಾರ್ಕಿನ್ಸನ್ಸ್ ಇದೆ, ಇನ್ನೇನೋ ಇದೆ. ಇಂಥವರು ಯೋಗ ವೆಲ್ನೆಸ್ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಅವರು ಯೋಗ ಚಿಕಿತ್ಸಕರ ಹತ್ರ ಹೋಗಬೇಕು. ಈಗ ನಮ್ಮಲ್ಲಿ ನಾವು ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂತಿದೆ. 1 ತಿಂಗಳಿಂದ 1 ವರ್ಷದವರೆಗೆ ಬೇರೆ ಬೇರೆ ಆಶ್ರಮಗಳಲ್ಲಿ, ಸ್ಟುಡಿಯೋಗಳಲ್ಲಿ, ಕೇಂದ್ರಗಳಲ್ಲಿ ಯೋಗ ಪ್ರೋಗ್ರಾಮ್ಸ್ ಅನ್ನು ಕೊಡ್ತಾರೆ. ಇದಕ್ಕೆ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಅಂತ ಭಾರತ ಸರ್ಕಾರದಿಂದ ಒಂದು ಸರ್ಟಿಫಿಕೇಶನ್ ಕೂಡ ಕೊಡ್ತಾರೆ. ಇದು ವೊಕೇಶನಲ್ ಸ್ಕಿಲ್, ಇದು ಪ್ರೊಫೆಷನಲ್ ಟ್ರೈನಿಂಗ್ ಅಲ್ಲ, ಇದು ವೊಕೇಶನಲ್ ಸ್ಕಿಲ್. ಅವರು ಯೋಗ ಫಾರ್ ವೆಲ್ನೆಸ್. ಯಾರು ತೊಂದರೆ ಇದೆ, ಈಗ ನಮ್ಮಲ್ಲಿ ಇಬ್ರು ನಮ್ಮ ಗೆಸ್ಟ್ ಯೋಗ MSc ಇನ್ ಯೋಗ ಥೆರಪಿ ಮಾಡಿದ್ದಾರೆ. ಅಂದ್ರೆ ಇವರು ಯೋಗ ಚಿಕಿತ್ಸಕರು. ಅಂದ್ರೆ ಪರ್ಟಿಕ್ಯುಲರ್ ಡಿಸೀಸ್ ಅಥವಾ ಯಾವುದೇ ಆರೋಗ್ಯ ಅಥವಾ ರೋಗಗಳಿದ್ದರೆ, ಆರೋಗ್ಯದ ಸಮಸ್ಯೆಗಳಿದ್ರೆ ಅವರು ಯೋಗ ಚಿಕಿತ್ಸಕರ ಹತ್ರ ಹೋಗ್ಬೇಕು. ಯಾಕೆ ಅಂತಂದ್ರೆ ಯೋಗ ಚಿಕಿತ್ಸಕರು ಅವರಿಗೆ ಯಾವ ರೋಗದಕ್ಕೆ ಏನ್ ಮಾಡಬೇಕು, ಎಲ್ಲರೂ ಎಲ್ಲ ಆಸನ ಮಾಡೋ ಅಗತ್ಯ ಇಲ್ಲ. ಈಗ ನಿಮ್ಮ ಹತ್ರ ಇರೋದು 45 ನಿಮಿಷ, 60 ನಿಮಿಷ. ಎಲ್ಲರೂ ಎಲ್ಲ ಆಸನ ಮಾಡೋಕ್ಕಾಗತ್ತಾ? ಇಲ್ಲ. ಅಥವಾ ಒಬ್ಬ ಯೋಗ ಪಟುವನ್ನ, ಇವತ್ತು ಯೋಗ ಒಲಿಂಪಿಕ್ಸ್ ಗೇಮ್ಗೆ ಆಗ್ತಾ ಇದೆ, ಅಲ್ಲಿ ನಾವು ಕಠಿಣ ಯೋಗಾಸನಗಳನ್ನ ಮಾಡ್ತೇವೆ. ಅದೆಲ್ಲ ನಮ್ಮ ಯೋಗ ಆರೋಗ್ಯ ವರ್ಧನೆಗೆ ಬೇಕಾಗಿಲ್ಲ. ಒಂದು 40-50 ಆಸನಗಳು ಯೋಗ ಫಾರ್ ವೆಲ್ನೆಸ್ ಉಪಯೋಗಿಸ್ಬೋದು. ಒಂದು 20ರಿಂದ 30 ಆಸನಗಳು ಯೋಗ ಚಿಕಿತ್ಸೆಗೆ ಸಾಕು. ಹಾಗೆ ಪ್ರಾಣಾಯಾಮಗಳು, ಎಲ್ಲ ಪ್ರಾಣಾಯಾಮಗಳು ಉಪಯೋಗಕಾರಿ. ಇದನ್ನ ಬೇರೆ ಬೇರೆ ಸೀಕ್ವೆನ್ಸ್ ಅಲ್ಲಿ, ಕೆಲವು ರೋಗಗಳಿಗೆ ನಿಮಗೆ ಆಸನಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಇನ್ನು ಕೆಲವು ರೋಗಕ್ಕೆ, ಈಗ ನಿಮ್ಮ ಮಸಲ್ ಮತ್ತು ಜಾಯಿಂಟ್ ಪ್ರಾಬ್ಲಮ್ಗಳಿಗೆ, ಮೊಬಿಲಿಟಿ ಇಶ್ಯೂಸ್ಗಳಿಗೆ ನೀವು ಆಸನವನ್ನು, ಮತ್ತು ಈವನ್ ಕಾರ್ಡಿಯಾಕ್ ಇಶ್ಯೂಸ್ಗೆ, ಕಾರ್ಡಿಯೋ ರೆಸ್ಪಿರೇಟರಿ ಎಂಡ್ಯೂರೆನ್ಸ್ಗೆ ಆಸನದ ಪ್ರಾಮುಖ್ಯತೆ ಬೇಕು. ಮಾನಸಿಕ ಕಾಯಿಲೆಗಳಿಗೆ ಮತ್ತು ಮೆಟಬಾಲಿಕ್ ಕಾಯಿಲೆಗಳಿಗೆ, ಡಯಾಬಿಟಿಸ್ ಅಂತ, PCOD, ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಇವಕ್ಕೆಲ್ಲದಕ್ಕೂ
ನಿಮಗೆ ಪ್ರಾಣಾಯಾಮ ಪ್ರಾಮುಖ್ಯತೆ ಬೇಕು. ಓಕೆ. ಇನ್ನು ಆಂಗ್ಸೈಟಿ, ಡಿಪ್ರೆಷನ್, OCD, ಸ್ಕಿಜೋಫ್ರೇನಿಯಾ, ಮ್ಯಾನಿಕ್ ಡಿಪ್ರೆಸಿವ್ ಈ ಥರ ಕಠಿಣಾದಿ ಸೈಕ್ಯಾಟ್ರಿಕ್ ಡಿಸಾರ್ಡರ್ಗಳಿಗೆ ಕಾಂಬಿನೇಷನ್ ಬೇಕು, ಮನಸ್ಸಿನ ಆಧಾರಿತವಾದಂಥ ಯೋಗ ಬೇಕು. ಓಕೆ. ಬಾಡಿ ಬೇಸ್ಡ್, ಬ್ರೆತ್ ಬೇಸ್ಡ್, ಮೈಂಡ್ ಬೇಸ್ಡ್ ಯೋಗ ಅಂತ. ಈಗ ನಾವು ಈ 3 ಯೋಗಗಳೇನು ಹೇಳಿದ್ವಿ, ಅಯ್ಯಂಗಾರ್, ಪಟಾಭಿ ಜೋಯಿಸ್, ವಿನಿಯೋಗ, ವಿನ್ಯಾಸ ಯೋಗ, ಇದೆಲ್ಲ ಬಾಡಿ ಬೇಸ್ಡ್. ಓಕೆ. ನಮ್ಮ ಶ್ರೀ ಶ್ರೀ ಸುದರ್ಶನ ಕ್ರಿಯೆ ಯೋಗ ಬ್ರೆತ್ ಬೇಸ್ಡ್. ಓಕೆ. ಸ್ವಾಮಿ ರಾಮದೇವ್ ಬ್ರೆತ್ ಬೇಸ್ಡ್. ಬ್ರಹ್ಮಕುಮಾರಿ ರಾಜಯೋಗ, ವಿಪಾಸನಾ, ಕುಂಡಲಿನಿ, ಯೋಗ ನಿದ್ರಾ, ಇದೆಲ್ಲ ಮೈಂಡ್ ಬೇಸ್ಡ್. ಓಕೆ. ಸೊ ಈ 3 ರೀತಿ ಗುರುಗಳು ಇದ್ದಾರೆ, ಪದ್ಧತಿಗಳಿದ್ದಾವೆ, ಪ್ರಕ್ರಿಯೆಗಳಿದ್ದಾವೆ. ಎಸ್. ಇದನ್ನ ಪ್ರಕಾರ ನಾವು ಇದನ್ನ ಉಪಯೋಗಿಸುವಂಥ ತರಬೇತಿ ಯೋಗ ಚಿಕಿತ್ಸಕರಿಗಿದೆ, ಯೋಗ ಶಿಕ್ಷಕರಿಗೆ ಇರೋದಿಲ್ಲ ಇದು. ಮತ್ತು ಇನ್ನೊಂದು, ಈ ಚಿಕಿತ್ಸಾ ಸೀಕ್ವೆನ್ಸ್ಗಳನ್ನು, ಪ್ರೋಟೋಕಾಲ್ಗಳನ್ನು ಇದನ್ನು ವೈದ್ಯಕೀಯ ಸಂಶೋಧನೆಗೆ ಅಳವಡಿಸಿ ಸಿದ್ಧಪಡಿಸೋದು ಅಂಥವ್ರು ಯಾರು? ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರು. ಇವತ್ತು ಯೋಗ ಚಿಕಿತ್ಸರು ನಂತರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರಂತಿದ್ದಾರೆ. ಇವರನ್ನು ಯೋಗ ಡಾಕ್ಟರ್ಸ್ ಅಂತ ಕೂಡ ಭಾರತ ಸರ್ಕಾರ ನಮೂದಿಸುತ್ತೆ. ಯಾವ ಚಿಕಿತ್ಸೆಯನ್ನು, ಯಾವ ಪ್ರೋಟೋಕಾಲ್ನ ಯಾರಿಗೆ ಹೇಳ್ಕೊಡ್ಬೇಕು ಅನ್ನೋದನ್ನ ಚಿಕಿತ್ಸಕರಿಗೆ ಈ ಯೋಗ ನ್ಯಾಚುರೋಪತಿ ಡಾಕ್ಟರ್ಸ್ ಹೇಳ್ಕೊಡ್ತಾರೆ. ಸೊ ನೀವು ಪ್ರಿಸ್ಕ್ರಿಪ್ಷನ್ ತಗೊಂಡು, ಈಗ ಆರ್ಥೋಪೆಡಿಕ್ಸ್ ಹತ್ರ ಪ್ರಿಸ್ಕ್ರಿಪ್ಷನ್ ತಗೊಂಡು ಫಿಸಿಯೋಥೆರಪಿಸ್ಟ್ ಹತ್ರ ಹೋದಾಗಿ. ಸೊ ಯೋಗ ನ್ಯಾಚುರೋಪತಿ, ಸೊ ಮೊಟ್ಟ ಮೊದಲ ಬಾರಿಗೆ ನೀವು ರೋಗ ಇರುವಂಥವರು ಯೋಗ ನ್ಯಾಚುರೋಪತಿ ಡಾಕ್ಟರ್ನ ಭೇಟಿ ಮಾಡಿ ಪ್ರಿಸ್ಕ್ರಿಪ್ಷನ್ ತಗೊಂಡು ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಯೋಗ ಚಿಕಿತ್ಸಕರ ಹತ್ರ ಚಿಕಿತ್ಸೆ ತಗೊಳ್ಬೇಕು. ಇಲ್ಲ ನಾನು ಆರೋಗ್ಯವಾಗಿದ್ದೇನೆ, ಈಗ ನನಗೆ ಯಾವ ರೋಗವೂ ಇಲ್ಲ, ಯಾವುದೇ ಯೋಗ ಶಿಕ್ಷಕರ ಹತ್ರ ನೀವು ಯೋಗ ತರಬೇತಿ ತಗೊಳ್ಳಿ. ನಿಭಾ ಅವರೇ, ಇದೊಂದು ಗೊಂದಲ ಇದೆ. ಏನಂದ್ರೆ ಧ್ಯಾನ ಮಾಡಿ ಆಸನಗಳನ್ನ ಮಾಡುವಂಥದ್ದು ಅಥವಾ ಆಸನ ಆದ್ಮೇಲೆ ಧ್ಯಾನವನ್ನ ಮಾಡಬೇಕಾ, ಯಾವ್ದು ಸರಿ ಆಸ್ ಎ ಟೀಚರ್ ಆಗಿ? ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ನ ಅವ್ರ ಮೈಂಡ್ಸೆಟ್ನ ರೆಕಗ್ನೈಸ್ ಮಾಡಬೇಕು. ಕೆಲವ್ರದ್ದು ಟೆಂಪರಮೆಂಟ್ ಆಲ್ರೆಡಿ ಸ್ವಲ್ಪ ಕಾಮಾಗಿ ಇರುತ್ತೆ, ಆರಾಮಾಗಿ ಕೂರ್ತಾರೆ, ಆರಾಮಾಗಿರ್ತಾರೆ. ಸೊ ಅಂಥವರು ಧ್ಯಾನ ಮಾಡಿಬಿಟ್ಟು ಆಸನ ಮಾಡ್ಬೋದು. ಬಟ್ ಅವ್ರಿಗೆ ಇಷ್ಟ ಇದ್ರೆ ಫಸ್ಟ್ ಆಸನ ಮಾಡಿಬಿಟ್ಟು ಆಮೇಲೂ ಧ್ಯಾನ ಮಾಡ್ಬೋದು. ದೇರ್ ಇಸ್ ನೋ ಡಿಫರೆನ್ಸ್ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ? ದೇರ್ ಇಸ್ ನೋ ಪ್ರಾಬ್ಲಮ್. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಹೂಸ್ ಪ್ರಾಕ್ಟಿಸಿಂಗ್. ಕೆಲವರಿಗೆ ಜಸ್ಟ್ ಒಂದು ಕಡೆ ಕೂರೋಕ್ಕಾಗಲ್ಲ, ಸೊ ಅವರಿಗೆ ಸುಮ್ಮನೆ ಕುತ್ಕೊಳ್ಳಿ ಕಣ್ಮುಚ್ಚಿ ಅಂದರೆ ಅವರು ಯೋಗನೇ ಬೇಡ ಅಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಸೊ ಅಂಥವರಿಗೆ ಕಂಪಲ್ಸರಿಲಿ ಫಸ್ಟು ಫಿಸಿಕಲಿ ಆಸನಾಸ್ ಎಲ್ಲ ಮಾಡಿಸ್ಬೇಕು, ಆಮೇಲೆ ಧ್ಯಾನ ಮಾಡಿಸ್ಬೇಕು. ಅವರಿಗೆ ಡಿಫ್ರೆನ್ಸ್ ಆಗುತ್ತೆ, ಇಂಥವ್ರಿಗೆ ಡಿಫ್ರೆನ್ಸ್ ಡೆಫಿನೆಟ್ಲಿ ಆಗುತ್ತೆ. ಅವ್ರಿಗೆ ಫಸ್ಟ್ ಆಸನ ಆಮೇಲೆ ಧ್ಯಾನ. ಇದಕ್ಕೆ 2 ವಿಚಾರನ ಸೇರಿಸ್ಬೋದು ನಾವು. ಬಹಳ ಒಳ್ಳೆ ಪ್ರಶ್ನೆ. ಒಂದು, ಶಾಸ್ತ್ರದ ಒಂದು ಡೈರೆಕ್ಷನ್ ಇದೆ ನಮಗೆ, ಹೀಗೆ ಇರಬೇಕು. ಅಷ್ಟಾಂಗ ಯೋಗ, ಇದರಲ್ಲಿ ಯಮ ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, 8 ಹಂತಗಳು. ಒಂದಕ್ಕಿಂತ ಇನ್ನೊಂದು ಪ್ರೋಗ್ರೆಸಿವ್. ಮೊದಲು ಬಹಿರಂಗ ಯೋಗ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಆಚರಣೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ನಡವಳಿಕೆ ಸಂಬಂಧಪಟ್ಟ ಹಾಗೆ. ನಂತರ ಅಂತರಂಗ ಯೋಗ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ. ಮನಸ್ಸಿಗೆ, ದೇಹದಿಂದ ಮನಸ್ಸಿಗೆ ಬಾಗಿಲು, ದ್ವಾರ ಪ್ರಾಣ. ಪ್ರಾಣ ಮತ್ತು ನಮ್ಮ ಇಂದ್ರಿಯಗಳು. ಇದರ ಪ್ರಾಣದ ನಿಗ್ರಹಣೆ, ಇಂದ್ರಿಯದ ನಿಗ್ರಹಣೆ ನಂತರ ನೀವು ಮಾನಸಿಕ ಅಂತರಂಗ ಯೋಗಕ್ಕೆ ಹೆಜ್ಜೆ ಇಡ್ತೀರ. ನಮ್ಮ ಮೊದಲ ವ್ಯಾಸದ ಮೊದಲ ರಿಸರ್ಚ್ ಪೇಪರ್ ಮೆಡಿಟೇಷನ್ ಇಂಡ್ಯೂಸ್ಡ್ ಸೈಕೋಸಿಸ್ ಅಂತ. ಅಂದ್ರೆ ಧ್ಯಾನದಿಂದ ಆದಂಥ ಮಾನಸಿಕ ಕಾಯಿಲೆಗಳು. ಸೈಕೋಸಿಸ್ ಇಸ್ ಒನ್ ಆಫ್ ದಿ ಸಿವಿಯರ್ ಸೈಕ್ಯಾಟ್ರಿಕ್ ಡಿಸಾರ್ಡರ್. ನಮ್ಮ ಇವತ್ತಿನ ಜೀವನ ಪ್ರಪಂಚ ಬಿಟ್ಟು ಆಲ್ಟರ್ಡ್ ರಿಯಾಲಿಟಿಯಲ್ಲಿ ಬದುಕುವಂತ ಒಂದು ಪರಿಸ್ಥಿತಿ, ಇದನ್ನ ಸೈಕೋಸಿಸ್ ಅಂತ. ಯಾಕೆ ಅಂತಂದ್ರೆ ಯೋಗದ ಗುರಿ ಸಮತ್ವಂ ಯೋಗ ಉಚ್ಯತೆ, ಚಿತ್ತವೃತ್ತಿ ನಿರೋಧ, ಕರ್ಮಸು ಕೌಶಲಂ, ಮನಃಪ್ರಶಮನ ಉಪಾಯ ಇತ್ಯಾಭಿಧೀಯತೆ ಯೋಗ. ಎಲ್ಲ ಯೋಗದ ಗುರಿ ಮನಸ್ಸಿನ ಹತೋಟಿ, ಸಮತೋಲನ. ಯಾವುದೇ ಯೋಗದ ಡೆಫಿನೇಷನ್, ಯಾವ ಯೋಗ ಸೂತ್ರಗಳು ಕೂಡ ನಿಮಗೆ ದೇಹ ಮತ್ತು ಪ್ರಾಣದ ಬಗ್ಗೆ ಮಾತಾಡೋದಿಲ್ಲ. ಅದನ್ನ ದಾರಿ ಅಥವಾ ಒಂದು ಮೆಥಡ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ. ಮನಸ್ಸಿನ
ಸಮತೋಲನ ಹತೋಟಿ ಬೇಕು ಅಂದರೆ ತೊಂದರೆ ಕೊಡೋದು ಯಾವುದು ಫಸ್ಟು? ಇವರು ಹೇಳಿದಾಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಒಂದು ಕಡೆ ನಮಗೆ. ಚಂಚಲ ಮನಸ್ಸನ್ನ ಹತೋಟಿ ಮಾಡಬೇಕಾದ್ರೆ ಮೊದಲು ತೊಂದರೆ ಕೊಡೋದು ದೇಹ. ಈಗ ನಾವು ಸುಮ್ಮನೆ 10 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಣ ಅಂದರೆ ಅಲ್ಲಿ ಇಲ್ಲಿ ಕೆರೆತ ಬರುತ್ತೆ, ಪೊಸಿಷನ್ಸ್ ಚೇಂಜ್ ಮಾಡ್ತೀವಿ, ಎಲ್ಲೋ ನೋವು ಬರುತ್ತೆ. ಸೊ ಹಾಗಾಗಿ ಮೊದಲು ನೀವು ದೇಹವನ್ನು ದಂಡಿಸಿ ಆಸನಗಳ ಮುಖಾಂತರ ಅದರ ಮೇಲೆ ಹತೋಟಿ ತಗೊಳ್ಳಿ. 60 ನಿಮಿಷ ನಮ್ಮಲ್ಲಿ ವರ್ಷಾನುಗಟ್ಲೆ ಇದ್ರಲ್ವಾ ಋಷಿ ಮುನಿಗಳು, ವರ್ಷಾನುಗಟ್ಲೆ ಒಂದು ಭಂಗಿಯಲ್ಲಿ ಧ್ಯಾನ ಮಾಡ್ತಾ ಇದ್ರು ಅಲ್ವಾ? ಅಂಥ ಒಂದು ಹತೋಟಿಯನ್ನ ದೇಹದ ಮೇಲೆ ತಗೊಳ್ಬೇಕು. ನಮ್ಮ ಜೀವನಕ್ಕೆ ಒಂದು 20, 30, 40, 60 ನಿಮಿಷ ಕೂತ್ಕೊಳ್ಳುವಂಥ ಒಂದು ಕೆಪಾಸಿಟಿ. ಅಥವಾ ಯಾವುದೇ ಭಂಗಿಯಲ್ಲಿ ಸುಖಂ ಸ್ಥಿರಂ ಆಸನಂ. ಆಸನ ಅಂದ್ರೆ ಇದೆಂಥದೇ ಮಾಡಬೇಕು ಅಂತಿಲ್ಲ. ಯಾವುದೇ ಭಂಗಿಯಲ್ಲಿ ನೀವು ಸುಖವಾಗಿ ಸ್ಥಿರವಾಗಿದ್ರೆ ಅದು ಆಸನ. ಈಗ ನಾವೆಲ್ಲ ಕೂತಿದ್ದೀವಿ, ನಾವು ಇದರಲ್ಲಿ ಸುಖವಾಗಿ ಸ್ಥಿರವಾಗಿದ್ರೆ ಇದೇ ಆಸನ. ಕಂಫರ್ಟ್ನೆಸ್, ಸುಖ ಇರಬೇಕು ಮೊದಲು, ಸ್ಥಿರವಾಗಿರ್ಬೇಕು, ಬದಲಾಯಿಸ್ತಾ ಇರಬಾರ್ದು. ದೇಹ ಬದಲಾಗ್ತಾ ಇದ್ರೆ ಮನಸ್ಸು ಬದಲಾಗ್ತಾ ಇದೆ. ಇದು ಅದಕ್ಕಾಗಿ ಆಸನ. ಇದು ಆಯ್ತಪ್ಪ, ನನಗೆ ದೇಹದ ಸಮತೋಲನ ಹತೋಟಿ ಸಿಕ್ಕಿದೆ, ನೆಕ್ಸ್ಟ್ ಏನು? ಕೂತ್ಕೊಂಡಿದ್ದೀನಿ 60 ನಿಮಿಷ, ಒಂದು ನನ್ನ ಬೆರಳು ಕೂಡ ಅಲ್ಲಾಡ್ತಾ ಇಲ್ಲ, ಕಣ್ಣು ಮಿಟುಕಿಸ್ತಾ ಇಲ್ಲ, ಈಗ ನಾನು ಧ್ಯಾನಕ್ಕೆ ರೆಡಿ ಇದ್ದೀನಾ? ಇಲ್ಲ. ನೆಕ್ಸ್ಟ್ ನಮ್ಮ ಭಾವನೆಗಳು ತೊಂದರೆ ಕೊಡ್ತದೆ. ನನಗೆ ಇಷ್ಟ ಇರೋದು, ಇಷ್ಟ ಇಲ್ಲದೆ ಇರೋದು, ಶಬ್ದ, ಸ್ಮೆಲ್, ಟಚ್, ಯಾರೋ ಓಡಾಡಿದ್ದು, ಇಲ್ಲೋ ಇನ್ನೆಲ್ಲೋ ಶಬ್ದ, ಇದು ಅಥವಾ ನಮ್ಮ ಒಳಗಿನ ಮೆಮರಿಗಳು, ಇದು ತೊಂದರೆ ಕೊಟ್ಟಾಗ ನಮ್ಮ ಉಸಿರು, ನಾನು ಆಗಲೇ ಹೇಳಿದಾಗೆ, ಕೆಟ್ಟ ಯೋಚನೆ ಬಂದಾಗ ಉಸಿರು ಓಡ್ತದೆ, ಒಳ್ಳೆ ಯೋಚನೆ ಬಂದಾಗ ಉಸಿರು ನಿಧಾನ ಆಗ್ತದೆ. ಸೊ ಭಾವನೆಗಳಿಗೆ ಅನುಗುಣವಾಗಿ ನಮ್ಮ ಉಸಿರಿನಲ್ಲಿ ಏರುಪೇರಾದಾಗ ನಮಗೆ ಧ್ಯಾನಾವಸ್ಥತೆ, ಮನಸ್ಸಿನ ಸ್ಥಿರತೆ, ಹತೋಟಿ ಸಾಧ್ಯ ಇಲ್ಲ. ಹಾಗಾಗಿ ಈಗ ನಮ್ಮ ಉಸಿರಿನ ಮೇಲೆ ಹತೋಟಿ ಬೇಕು. ಹಾಗಾಗಿ ಪ್ರಾಣಾಯಾಮ, ದೇಹ ಮತ್ತು ಪ್ರಾಣದ ಮೇಲೆ ಎರಡರ ಮೇಲೆ ಹತೋಟಿ ಬಂದ ಮೇಲೆ ತಾನೇ ತಾನಾಗಿ ಚಲೇ ವಾತಂ ಚಲೇ ಚಿತ್ತಂ. ವಾತ ದೇಹ ಅಲ್ಲಾಡ್ತಾ ಇಲ್ಲ, ವಾತ ನಿಧಾನವಾಗಿ ಅಥವಾ ಸ್ಥಿರವಾಗಿದೆ, ಸಹಜವಾಗಿ ಮನಸ್ಸು ಧ್ಯಾನಾವಸ್ಥೆಯಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ತದೆ. ಇದು ಪ್ರಕ್ರಿಯೆ. ಇನ್ನು ಕೆಲವರು ಕುಂಡಲಿನಿ ಯೋಗ ಅಂತೇಳಿ ಶನಿವಾರ ಭಾನುವಾರ ಮಾಡಿಸ್ತಾರೆ. ನಿಮ್ಮನ್ನ ನೇರ ಕುಂಡಲಿನಿ ಯೋಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ತೊಂದರೆಗಳಾಗಿರೋದೇ ಜಾಸ್ತಿ. ಈ ಪ್ರಾಬ್ಲಮ್ಸ್ಗಳ ಬಗ್ಗೆ, ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡ್ತೀನಿ ಸರ್. ಸ್ಮಿತಾ ಅವರೇ, ಈ ಯೋಗ ಅನ್ನುವಂಥದ್ದು ಬರ್ತಾ ಬರ್ತಾ ಹೇಗಾಗಿದೆ ಅಂದ್ರೆ, ಇದಕ್ಕೆ ತುಂಬಾ ಇತಿಹಾಸ ಇದೆ, ಅದರ ಆಳ ಅಗಲ ತಿಳಿದಷ್ಟು ಬೆಳೀತಾ ಹೋಗುತ್ತೆ, ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಬಟ್ ಹೇಗಾಗಿದೆ ಅಂದ್ರೆ ಬರ್ತಾ ಬರ್ತಾ ಕಮರ್ಷಿಯಲ್ ಆಗ್ತಾ ಇದೆ ಯೋಗ ಅನ್ನುವಂಥದ್ದು. ಅದನ್ನ ಕಮರ್ಷಿಯಲ್ ಮಾಡಿಟ್ಟಂಥವ್ರು ಕೂಡ ನಮ್ಮ ಸುತ್ತಮುತ್ತಲ ಇರುವಂಥವ್ರೆ. ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಯೋಗಗಳನ್ನು ಮಾಡಿಸಲಾಗುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಕ್ಯಾಟ್ ಯೋಗ, ಹಾರ್ಟ್ ಯೋಗ ತುಂಬಾ ಇದಾವೆ. ಸೊ ನಿಜವಾದ ಯೋಗ ಯಾವುದು? ಇದು ತುಂಬಾ ಬೇಕಾಗಿರೋ ಪ್ರಶ್ನೆ ಈಗಿನ ಜನರೇಷನ್ಗೆ. ಈಗ ಏನಾಗುತ್ತೆ ಅಂದ್ರೆ, ನಾನು ಆಸ್ ಅ ಯೋಗ ಪ್ರಾಕ್ಟಿಷನರ್ ಸ್ಟಾರ್ಟ್ ಮಾಡಿದ್ದು YIC ಅಂದ್ರೆ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್. 1 ತಿಂಗಳಲ್ಲಿ ಕಲಿತೀನಿ ನಾನು. ಆ 1 ತಿಂಗಳಲ್ಲಿ ಏನೇನ್ ಕಲ್ತಿದ್ದೀನೋ ಅದರಿಂದ ನಂಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ಇಂದ ಐ ಕ್ಯಾನ್ ಟೀಚ್ ಯೋಗ ಅಂದ್ರೆ ನಾನು ಹೇಳ್ಕೊಡ್ಬಹುದು. ಬಟ್ ಅದರ ಮಹತ್ವ ಯಾವಾಗ ಗೊತ್ತಾಗುತ್ತೆ? ನಾನು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಈಗ ಏನಾಗಿದೆ ಅಂದ್ರೆ, ಮಾಡರ್ನೈಸೇಷನ್ ಹೆಂಗಾಗಿದೆ, ಗ್ಲೋಬಲೈಸೇಷನ್ ಹೆಂಗಾಗಿದೆ ಅಂದ್ರೆ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ಯೋಗ. ನೀವ್ ಹೇಳಿದ್ರಿ ಕ್ಯಾಟ್ ಯೋಗ ಅಂತ, ಕ್ಯಾಟ್ ಯೋಗ, ಆಮೇಲೆ ಹಾಟ್ ಯೋಗ ಅಂತ. ಸೊ ಯಾರಿಗೋ ಒಬ್ರಿಗೆ ಅದು ಅನಿಸಿರ್ಬೋದು, ನಾನು ಯೋಗ ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಅ ಕ್ಯಾಟ್ ಆರ್ ಐ ಹ್ಯಾವ್ ಅ ಡಾಗ್, ನನ್ನ ಹತ್ರ ಒಂದು ಬೆಕ್ಕಿದೆ, ಒಂದು ನಾಯಿ ಇದೆ. ಸೊ ಐ ಮೈಟ್ ಫೀಲ್ ಒಂಥರ ಏನಂದ್ರೆ, ಐ ಫೀಲ್ ಗುಡ್ ಆ ಯೋಗ ಮಾಡ್ತಿರೋದ್ರಿಂದ. ಐ ಫೀಲ್ ಗುಡ್ ಅಂಡ್ ಒಂದು ಬೆಕ್ಕು, ಒಂದು ನಾಯಿ, ಒಂದು ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಬಟ್ ಓವರ್ ಆಲ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯೋಗ ಈಸ್ ನಾಟ್ ವಾಟ್ ದೇ ಆರ್ ಡೂಯಿಂಗ್ ಟುಡೇ. ಡೆಫಿನೆಟ್ಲಿ ಅದು ಯೋಗ ಅಲ್ಲ. ಮೈಂಡ್, ಬಾಡಿ, ಸೋಲ್ ಅಂತ ಏನು ಕರಿತೀವಿ, ಇಟ್ಸ್ ಅ ಯೂನಿಯನ್ ಬಿಟ್ವೀನ್ ಜೀವಾತ್ಮ, ಪರಮಾತ್ಮ, ಪುರುಷ, ಪ್ರಕೃತಿ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಇದು ಏನಾಗಿದೆ, ಕಮರ್ಷಿಯಲೈಸ್ ಆಗೋಗಿದೆ. ಸೊ ಈ ಬೇಸಿಕ್ಲಿ ನೋಡಕ್ ಹೋದ್ರೆ ನಮ್ಗೆ IT ಸೆಕ್ಟರ್ ಆಗ್ಬೋದು, ಇಲ್ಲ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಇದೆ, ತುಂಬಾ ಆಂಗ್ಸೈಟಿ ಇದೆ. ಸೊ
ಏನಾಗುತ್ತೆ ಅಂದ್ರೆ ಜನರಲಿ ಏನೋ ಒಂದು ಮಾಡಕ್ ಹೋಗ್ತಾರೆ, ಬಟ್ ಅದು ಕ್ಲಿಕ್ ಆಗುತ್ತೆ, ಇಟ್ಸ್ ಕಮರ್ಷಿಯಲ್ ಆಗ್ಬಿಡುತ್ತೆ. ಸೊ ಅದನ್ನೇ ಅವರು ಕಮರ್ಷಿಯಲ್ ಆಗಿ ಅದನ್ನೇ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಬಟ್ ಡೆಫಿನೆಟ್ಲಿ ದಟ್ ಇಸ್ ನಾಟ್ ದ ರೈಟ್ ಕೈಂಡ್ ಆಫ್ ಯೋಗ ಅಂತ ನಾನು ಹೇಳಕ್ಕೆ ಈ ನೀವು ಅಂದ್ರೆ ಅದೇ ಪ್ರಶ್ನೆ ನಾವು ಮುಂದುವರೆದು ಕೇಳ್ತೀನಿ. ಈ ಕ್ಯಾಟು, ಹಾರ್ಟ್ ಯೋಗ ಅಥವಾ ಬೇರೆ ಬೇರೆ ತರ ಕರೀತಾರೆ, ಇವೆಲ್ಲ ಸರ್ಟಿಫೈಡ್ ಮಾಡಬಹುದಾದಂತಹ ಯೋಗಗಳ? ಸಮ್ ಸರ್ಟಿಫಿಕೇಶನ್ಸ್ ಮಾಡ್ತಾರೆ, ಬಟ್ ಇಟ್ ಈಸ್ ನಾಟ್ ಸರ್ಟಿಫೈಡ್ ಫ್ರಮ್ ಅ ಲೀಗಲ್ or ರಿಜಿಸ್ಟರ್ಡ್ ಅಥಾರಿಟಿ ಆಸ್ ಸಚ್. ಈಗ ನಮ್ಮ ಎಸ್ ಅದು ಇಂಪಾರ್ಟೆಂಟ್ ಹೌದು, ಡೆಫಿನೆಟ್ಲಿ ರೈಟ್ ಕ್ವೆಶ್ಚನ್ ಆಸ್ಟ್. ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ಇಟ್ ಇಸ್ ಅ ಫಸ್ಟ್ ಯೋಗ ಯೂನಿವರ್ಸಿಟಿ ಅಂಡ್ ರಿಸರ್ಚ್, ಲಾಟ್ ಆಫ್ ರಿಸರ್ಚ್ ಟೇಕ್ಸ್ ಪ್ಲೇಸ್. ಯಾವುದು ಕರೆಕ್ಟು, ಯಾವುದು ಸರಿ, ಯಾವುದು ನಾವು ಸೊಸೈಟಿಗೆ ಹೇಳ್ಬೋದು, ಯಾವುದು ನಾವು ಅವಾಯ್ಡ್ ಮಾಡ್ಬೋದು, ಇದೆಲ್ಲ. ಸೊ ಈಗ ಮಾಡರ್ನೈಸೇಷನ್ ಆಗಿರೋದು ಆ 1 ತಿಂಗಳಲ್ಲಿ ಕಲಿತು ತಮ್ಮನ್ನ ಅವರೇ ಏನೋ ಪ್ರಾಕ್ಟೀಸ್ ಮಾಡಿ ದೇ ಹ್ಯಾವ್ ಸ್ಟಾರ್ಟೆಡ್ ಸಮಥಿಂಗ್. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಅ ಸರ್ಟಿಫೈಡ್ ಥಿಂಗ್. ಇಟ್ ಈಸ್ ವರ್ಕಿಂಗ್ ಫಾರ್ ದೆಮ್ ಅಷ್ಟೇ ಹೊರತು ಇಟ್ ಈಸ್ ನಾಟ್ ಅ ಸರ್ಟಿಫೈಡ್ ಕೋರ್ಸ್. ಯೋಗ ಥೆರಪಿ ಅಂತ ಮಾಡೋಕ್ಕಾಗಲ್ಲ ಅವರು. ಇಟ್ ಈಸ್ ಜಸ್ಟ್ ಅ ಜನರಲ್ ಥಿಂಗ್. ಅವ್ರು ಬ್ರಾಂಚ್ ಔಟ್ ಆಗಿದೆ, ಬಟ್ ಇಟ್ ಈಸ್ ನಾಟ್ ಸರ್ಟಿಫೈಡ್. ಈಗ ಎಲ್ಲದರಲ್ಲೂ ನಾವು ಅಪ್ಡೇಟ್ ಆಗ್ತಾ ಹೋಗ್ತಿದ್ವಿ, ಅಪ್ಡೇಟ್ ಅನ್ನ ಬಯಸ್ತೀವಿ ಕೂಡ. ಸೊ ಹಾಗಿದ್ರೆ ನಾವು ಮುಂದುವರೆದಂತ ರೀತಿಯಲ್ಲಿ ಕಾಣಿಸ್ತೀವಿ ಅಂತ. ಯೋಗ ನಮ್ಮಲ್ಲಿ ಹುಟ್ಟಿ ನಾವು ಇಡೀ ಪ್ರಪಂಚಕ್ಕೆ ನಾವು ಅದನ್ನ ಬಳವಳಗಿ ಕೊಟ್ಟರು ಕೂಡ, ಪರಿಚಯ ಮಾಡಿದ್ರು ಕೂಡ, ಬೇರೆ ಬೇರೆ ಕಂಟ್ರಿಗಳು ನೀವು ಹೇಳ್ದಂಗೆ ಕ್ಯಾಟ್, ಹಾರ್ಟು ಅಥವಾ ಬೇರೆ ಬೇರೆ ಅದನ್ನ ಇಲ್ಲಿ ಕೂಡ ಅನುಸರಿಸುವಂತವ್ರು ಇದಾರ? ಭಾರತದಲ್ಲಿ ಕೂಡ ಅದು ಪ್ರಚಲಿತದಲ್ಲಿ ಇದೆ ಅಂತ ಅನ್ಸುತ್ತೆ. ಸೋ ಮೆನಿ ಸೆಂಟರ್ಸ್, ತುಂಬಾ ಸೆಂಟರ್ಸ್, ಬಿಕಾಸ್ ಆಫ್ ದ ರೀಸನ್ ಅಲ್ಲಿ ಮಾಡ್ತಾ ಇದ್ದಾರೆ ಪಾಶ್ಚಿಮಾತ್ಯದಲ್ಲಿ. ಸೊ ಅದು ಅಪ್ಡೇಟೆಡ್. ನಾವು ನಮ್ಮತನವನ್ನ ಬಿಟ್ಬಿಟ್ಟು ಪಾಶ್ಚಿಮಾತ್ಯದ ಆ ರೀತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿ ಇಲ್ಲಿರೋರ್ಗೂ ಕೂಡ ಇರಬಹುದೇನೋ, ಅದು ಇದೆಯಾ ಅಂತ. ನಾನೀಗ ಯೋಗ ಥೆರಪಿ ಸೆಷನ್ಸ್ ಆರ್ ಕ್ಲಾಸಸ್ US ಬ್ಯಾಚಸ್ಗೆ ತಗೋತೀನಿ, ಇಂಡಿಯನ್ ಬ್ಯಾಚಸ್ಗೆ ತಗೋತೀನಿ, ಡೆಫಿನೆಟ್ಲಿ ಡಿಪಾರ್ಟ್ಮೆಂಟ್ಸ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ತಗೋತೀನಿ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು NSG, ಲಾಟ್ ಆಫ್ ಡಿಪಾರ್ಟ್ಮೆಂಟ್ಸ್ಗೆ ಯೋಗ ಕ್ಲಾಸಸ್ ತಗೊಳ್ತೀನಿ ಆಸ್ ಸಚ್. ಬಟ್ ನಮ್ಗೆ ರಷ್ಯನ್ಸ್ ಆಗಲಿ, ಚೈನೀಸ್ ಆಗಲಿ, ಅವ್ರು ತೋರಿಸೋ ಅಂತ ಇಂಟ್ರೆಸ್ಟ್ ನಾವು ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ನೋಡ್ತಾ ಇಲ್ಲ. ಅದನ್ನ ದೇ ಹ್ಯಾವ್ ಟೇಕನ್ ಇಟ್ ವೆರಿ ಲೈಟ್ಲಿ. ಯೋಗ ತಾನೆ, ಇಟ್ಸ್ ಅನ್ ಕಾಂಪನ್ಸೇಷನ್ ಕ್ಲಾಸ್. ಸ್ಕೂಲಲ್ಲಾಗಲಿ ಕಾಲೇಜಸ್ ಅಲ್ಲಾಗಲಿ ನಾವು ಹೋದಾಗ, ಮ್ಯಾಮ್ ನಿಮ್ಮ ಕ್ಲಾಸ್ ಏನು ಮ್ಯಾಮ್, ನಮ್ಗೆ ಕೊಡಿ, ಒಂದು ಸ್ವಲ್ಪ ಮ್ಯಾಥ್ಸ್ ಮಾಡಿಸ್ಬೇಕು, ಅಕೌಂಟ್ಸ್ ಮಾಡಿಸ್ಬೇಕು. ಸೊ PT ಕ್ಲಾಸಸ್ ತರ ಆಗ್ಬಿಟ್ಟಿದೆ. ಸೊ ಡೆಫಿನೆಟ್ಲಿ ನಮ್ಮಲ್ಲಿ, ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯವರು ಎಷ್ಟೆಲ್ಲ ಪ್ರಾಮುಖ್ಯ ಕೊಡ್ತಾ ಇದ್ದಾರೆ. ಲೋಕಲ್ ಲೆವೆಲ್ಸ್ ಅಲ್ಲಿ, ಗ್ರಾಸ್ ರೂಟ್ ಲೆವೆಲ್ಸ್ ಅಲ್ಲಿ ಅದು ನಾವು ಕಾಣ್ತಾ ಇಲ್ಲ. ನಮ್ಗೆ ಸಿಗ್ತಾ ಇಲ್ಲ. ತಾತ್ಸಾರ ಆಗ್ತದೆ. 500 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಗೊತ್ತಾ. 500 rupees ಫಾರ್ ದೇರ್ ಹೆಲ್ತ್. ಈಗ ಒಂದು ಡಿನ್ನರ್ಗೆ ಹೋಗ್ತಾರೆ, ಒಂದು ಲಂಚ್ಗೆ ಹೋಗ್ತಾರೆ, ದೇ ವಿಲ್ ಸ್ಪೆಂಡ್ ಅ ಲಾಟ್ ಆಫ್ ಮನಿ. ಬಟ್ ಯೋಗ ಥೆರಪಿಗೆ ಡೆಫಿನೆಟ್ಲಿ ಸರ್ ಹೇಳಿರೋ ತರ ಯಾರು ಯಾವ್ದನ್ನ ಮಾಡಬೇಕು, ಯಾವ ರೋಗ ಇದ್ರೆ ಯಾವ್ದು ಮಾಡಬೇಕು, ಅದಕ್ಕೆ ನಾವು ಕೋರ್ಸ್ ಮಾಡಿರ್ತೀವಿ. ಸೊ ನಮಗೊಂದು 1000 rupees 2000 rupees ಕೊಡಕ್ಕೆ ಹಿಂಜರಿತಾರೆ. ಅದೇ ನೀವು ಪಾಶ್ಚಾತ್ಯ ದೇಶದ, ಪಶ್ಚಿಮ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ದೇ ವಿಲ್ ಸ್ಪೆಂಡ್ $20 $30 ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಅದನ್ನ ಕಲಿತಾರೆ. ಅದು ನಾವು ಚೇಂಜ್ ಆಗ್ಲೇಬೇಕು. ನಮ್ಮನ್ನ ಯೋಗ ಟೀಚರ್ಸ್, ಯೋಗ ಥೆರಪಿಸ್ಟ್ ಅಂದ್ರೆ, ಓಕೆ ಯೋಗ ಮಾಡ್ತಾ ಇದೆಯಾ, ವಾಟ್ ಈಸ್ ಯುವರ್ ಮೇನ್ ಪ್ರೊಫೆಷನ್? ಹಲೋ, ಐ ಆಮ್ ಅ ಯೋಗ ಪ್ರೊಫೆಸರ್, ದಟ್ ಈಸ್ ಮೈ ಮೇನ್ ಬ್ರೆಡ್ ಅಂಡ್ ಬಟರ್. ನಾವು ದುಡಿಬೇಕು, ನಾವು ಈ ಸೊಸೈಟಿಯಲ್ಲಿ ನಾವು ಇರಬೇಕು. ಸೊ ದಟ್ ಹ್ಯಾಸ್ ಟು ಚೇಂಜ್. ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನಿಭಾವ್ರೆ, ಈಗ ಹೇಗಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೊಂದು ಜಿಮ್ಮು, ಒಂದು ವರ್ಕೌಟ್ ಸೆಂಟರು ಇದೆ ಅಂತಂದ್ರೆ ಅದ್ರ ಜೊತೆಗೇನೆ ಈಗ ಅವರು ಮೊದಲೊಂದು ಜಿಮ್ ಸೆಂಟರ್ ಮಾಡಿದ್ದಾರೆ ಅಂದ್ರೆ ಅದ್ರ ಜೊತೆಗೆ ಈಗ ಯೋಗ ಕ್ಲಾಸಸ್ ಅನ್ನು ಕೂಡ ನಡೆಸ್ತಾರೆ ಅವರು, ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು. ಅಥವಾ ಅದ್ರ ಜೊತೆಗೆ ಯೋಗ ಸೆಂಟರ್ಗಳನ್ನು ಓಪನ್ ಮಾಡುವಂತಹ ರೀತಿಯಲ್ಲಿ ನಡೀತಾ ಇದೆ. ನೀವೇನೇ ಮಾಡಿದ್ರು ಕೂಡ, ಎಷ್ಟೇ ವ್ಯಾಯಾಮಗಳನ್ನ ಮಾಡಿದ್ರು ಕೂಡ, ಇದೊಂದು ಬೇಕೇ ಬೇಕು, ಯೋಗ ಮಾಡಲೇಬೇಕು ಅಂದ್ರೆ ಮಾತ್ರ ಒಂದು ಪರಿಪೂರ್ಣತೆ ನಿಮಗೆ ಸಿಗುತ್ತೆ. ನೀವು ದೇಹವನ್ನ ದಂಡಿಸೋದಷ್ಟೇ ಅಲ್ಲ, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು, ಆಗ ದೇಹ ನೀವು ಹೇಳ್ದಂಗೆ ಕೇಳುತ್ತೆ ಅನ್ನೋದು ರೈಟಾ? ಎಸ್, ಯಾಕೆಂದ್ರೆ ಯೋಗ ಆಸನಾಸ್ ನಾವು ನೋಡಿದ್ರೆ ಅದ್ರ ಡಿಸೈನು ಎಲ್ಲ ಓವರ್ ಆಲ್ ಬಾಡಿ ಫೋಕಸ್ ಮಾಡುತ್ತೆ. ಇವಾಗ ಫಿಸಿಕಲ್ ಬಾಡಿ ತಗೊಂಡ್ರೆ ಎವ್ರಿ ಮಸಲ್, ಎವ್ರಿ ಜಾಯಿಂಟ್ ಮೇಲೆ ಫೋಕಸ್ ಇರುತ್ತೆ. ಅಂಡ್ ಮಸಲ್ಸ್ ಅಲ್ಲೂ ಲೇಯರ್ಸ್ ಇರುತ್ತೆ, ಔಟರ್ ಲೇಯರ್ಸ್, ಇನ್ನರ್ ಲೇಯರ್ಸ್. ಸೊ ನಾವು ಯೋಗ ಮಾಡೋದ್ರಿಂದ ಆ ಡೀಪ್ ಲೇಯರ್ಸ್ ಆಫ್ ದ ಮಸಲ್ಸ್, ಡೀಪ್ ಎಂಟಿಟೀಸ್ ಆಫ್ ದ ಬಾಡಿ, ಅದೆಲ್ಲಾನು ಎಂಗೇಜ್ ಮಾಡ್ತಾ ಹೋಗ್ತೀವಿ. ಬಟ್ ಬೇರೆ ಯಾವುದೇ ಆಕ್ಟಿವಿಟಿ ತಗೊಂಡ್ಲಿ, ಜಿಮ್ ಆಗಲಿ, ಸ್ಪೋರ್ಟ್ಸ್ ಆಗಲಿ,
ನಾವು ಜಸ್ಟ್ ಒಂದ್ ಭಾಗ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ಆ್ಯಂಡ್ ಕೆಲವು ಸಲ ಒನ್ ಸೈಡ್ ಆಫ್ ದ ಬಾಡಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಇವಾಗ ನೀವು ಬ್ಯಾಡ್ಮಿಂಟನ್ ತಗೊಂಡ್ರೆ ಎವ್ರಿ ಟೈಮ್ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇರ್ತಾರೆ ಅಥವಾ ಒಂದ್ ಕಡೆ ಲೀನ್ ಆಗ್ತಾ ಇರ್ತಾರೆ ಎವ್ರಿ ಟೈಮ್. ಸೊ ಲೆಫ್ಟ್ ಸೈಡ್ ಇಸ್ ಕಂಪ್ಲೀಟ್ಲಿ ಇಗ್ನೋರ್, ಇನ್ಆಕ್ಟಿವ್ ಇರುತ್ತೆ. ಎಸ್. ಸೊ ಯೋಗ ಅಲ್ಲಿ ವಿ ಬ್ಯಾಲೆನ್ಸ್ ಲೆಫ್ಟ್ ರೈಟ್ ಬಾಡಿ ನೋಡಿದ್ರೆ ಆ್ಯಂಡ್ ವಿ ಬ್ಯಾಲೆನ್ಸ್ ದ ಬ್ರೆತ್, ಲಂಗ್ ಎಕ್ಸ್ಪಾನ್ಷನ್ ಜಾಸ್ತಿ ಇರುತ್ತೆ, ಜಾಸ್ತಿ ಆಕ್ಸಿಜನ್ ಹೋಗುತ್ತೆ ದೇಹದೊಳಗೆ. ಸೊ ಇದೆಲ್ಲ ನ್ಯಾಚುರಲಿ ಓವರ್ ಆಲ್ ಬಾಡಿ ಎಂಗೇಜ್ ಮಾಡೋದ್ರಿಂದ ಇಟ್ಸ್ ಡೆಫಿನೆಟ್ಲಿ ದ ಬೆಸ್ಟ್ ಆಪ್ಷನ್. ಮಾತಾಡೋಣ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾರೆ. ಮತ್ತು ನಮ್ಮ ಗೋಳಾರ್ಧದ ಉತ್ತರ ಭಾಗದಲ್ಲಿ ಜಿಯೋಗ್ರಫಿಕಲ್ ಪ್ರಕಾರವಾಗಿ ಪ್ರಕೃತಿಯಲ್ಲಿ ಬೆಳಕು ಮತ್ತು ಶಕ್ತಿ ಅತ್ಯಂತ ಉತ್ತುಂಗದಲ್ಲಿರುವಂತಹ ಒಂದು ಕ್ಷಣ ಇದೆ. ಹಾಗಾಗಿ ಅತ್ಯಂತ ಸೈಂಟಿಫಿಕ್ ಆಗಿ 21 ಆರಿಸಲಾಗಿದೆ ಮತ್ತು 21 ಇಡೀ ಜಗತ್ತು ಒಪ್ಪಿಕೊಂಡಿದೆ. ಜಗತ್ತು ಒಪ್ಪಿಕೊಂಡಿದೆ ಅಂತಂದ್ರೆ ಹೆಂಗ ಅನ್ನೋದನ್ನ ಹೇಳಿ ನಾನು ನನ್ನ ಮಾತಿಗೆ ನಿಲ್ಲಿಸ್ತೀನಿ. 140ಕ್ಕಿಂತ ಹೆಚ್ಚು ದೇಶಗಳು, ಈಗ ನಾವಿಲ್ಲಿ 6 ಗಂಟೆ ಶುರು ಮಾಡಿದ್ದೀವಿ, ಈಗ 6:45 ಆಗ್ತಾ ಇದೆ, 6:50. ಜಗತ್ತಿನ ಒಂಥರ ಗೋಲ್ಡನ್ ರಿಂಗ್, ಎಲ್ಲ ಕಡೆ 24 ತಾಸು ಯೋಗ ನಡೀತಾನೆ ಇರ್ತದೆ. ನೀವು ಸರ್ಚ್ ಮಾಡಿದ್ರೆ ಯಾವುದಾದ್ರೂ ಒಂದು ದೇಶದ ಟೈಮಿಂಗ್ ಪ್ರಕಾರ ಎಲ್ಲಿ 6 ಗಂಟೆ ಆಗಿದೆ, ಒಂದಿಲ್ಲ ಒಂದು ದೇಶದಲ್ಲಿ ನಡೀತಾ ಇರ್ತದೆ ಕಂಟಿನ್ಯೂಸ್ಲಿ. ಅದಕ್ಕೆ ಗೋಲ್ಡನ್ ರಿಂಗ್ ಅಂತ ಕರೆದು. ಹಾಗಾಗಿ ಯೋಗ ಮತ್ತು ಯೋಗಾಸನ ಎರಡೂ ಸೇರಿ ಯೋಗಾಸನವನ್ನ ಮಾಡಿದಾಗ ಮನಸ್ಸು ಅತ್ಯಂತ ಶುದ್ಧಗೊಳ್ಳುತ್ತದೆ. ಯೋಗೇನ ಚಿತ್ತಂ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ. ಅಂದರೆ ಯೋಗದಿಂದ ನಮ್ಮ ಶರೀರದ ಒಂದು ಮನಸ್ಸಿನ ಒಂದು ಚಿತ್ತ ಆರೋಗ್ಯವನ್ನು ಸರಿ ಮಾಡಿಕೊಂಡ್ರೆ ಮಲಂ ಶರೀರಸ್ಯ ವೈದ್ಯಕೇನ, ನಮ್ಮ ಆಯುರ್ವೇದ ಪದ್ಧತಿಯಿಂದ ಶರೀರದಲ್ಲಿರುವಂತಹ ಮಲ ಇತ್ಯಾದಿಯಿಂದ ಅನೇಕ ರೋಗ ರುಜಿನಗಳು ಬಂದಿರುವಂತಹ ವಾಯು ಪಿತ್ತಗಳು ಇದನ್ನು ಸರಿ ಮಾಡಿಕೊಂಡು ಯೋಪಾಕರೋತಂ ಪ್ರವರಂ ಮುನಿಮಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಅಂತ ಹೇಳಿ ಒಂದು ಆರಂಭದಲ್ಲಿ ಪ್ರಾರ್ಥನೆ ಮಾಡುವುದ. ಯಾರು ಯೋಗಾಸನ ಮಾಡ್ತಾರೋ ಅವ್ರಿಗೆ ಗೊತ್ತದ. ಯಾಕಂದ್ರೆ ನಾನು ಇತ್ತೀಚೆಗೆ ಸ್ವಲ್ಪ ಇರ್ರೆಗ್ಯುಲರ್ ಆಗ್ಯದ, ಅದರ ಬಹಳ ಮಾಡ್ತಾನೆ ಇಲ್ಲ ಅಂತಿಲ್ಲ. ಅದರ ಒಂದು 20-25 ವರ್ಷಗಳ ಕಾಲ ಆಸನವನ್ನ ನಾ ಮಾಡಿನಿ, ಯೋಗಾಸನವನ್ನ. ಹಾಗಾಗಿ ಕೊನೆಯದಾಗಿ ಇಷ್ಟ ಹೇಳುವುದು, ಯೋಗಕ್ಕೆ 5,000ಕ್ಕಿಂತ ಹೆಚ್ಚು ವರ್ಷದ ಇತಿಹಾಸದ ಅಂತ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಪುರಾವೆಗಳು ಇದ್ದಾವೆ. ಋಗ್ವೇದ, ಉಪನಿಷತ್ತದ್ದು ಇರಲಿ, ಇದರಲ್ಲೆಲ್ಲವೂ ಯೋಗದ ಒಂದು ರೆಫರೆನ್ಸ್ ಅದರಲ್ಲಿ ಎಲ್ಲವೂ ಬರ್ತದೆ. ಪತಂಜಲಿ ಯೋಗದ ಲೆಕ್ಕ ತೆಗೆದುಕೊಂಡ್ರೆ 400 ವರ್ಷಗಳ ಹಿಂದೆ, 400ರಿಂದ 500 ವರ್ಷಗಳ ಹಿಂದೆ ಪತಂಜಲಿ ಯೋಗ ಇದೆ. ಹಾಗಾಗಿ ಈ ಯೋಗ ಮತ್ತು ಭಾರತದ ಪದ್ಧತಿ ಏನಿದೆ, ಭಾರತೀಯ ಪದ್ಧತಿ ಏನಿದೆ, ಇದು ಭಾರತೀಯ ಪದ್ಧತಿ ಜಗತ್ತನ್ನ ಅತ್ಯಂತ ಸುಖದಿಂದ ನೋಡುವಂಥದ್ದು. ಜಗತ್ತು ಒಂದು ಮನೆ, ಜಗತ್ತು ಒಂದು ಕುಟುಂಬ ಅಂತ ನೋಡುವಂಥದ್ದು. ಅಯಂ ನಿಜ ಪರೋವೇತಿ ಅನ್ನುವಂತಹ ಒಂದೇನು ಶ್ಲೋಕದ ಅಯಂ ನಿಜ ಪರೋವೇತಿ ಗಣಾನ ಲಘುಚೇತನಾನ್. ಯೋಗ ದಿನಾಚರಣೆ ಸಂಭ್ರಮದಿಂದ ನಡೀತಾ ಇದೆ. ಪ್ರಮುಖ ಗಣ್ಯರುಗಳು ಯೋಗದ ಪ್ರಾಮುಖ್ಯತೆ ಬಗ್ಗೆ ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಪ್ರಧಾನಿ ಮೋದಿ ಮಾತಾಡಿದ್ರು ಕೋಲ್ಕತ್ತಾದಲ್ಲಿ, ಮತ್ತೊಂದು ಕಡೆ ಜೋಶಿ ಅವರು ಮಾತನಾಡ್ತಾ ಇದ್ರು, ಕೇಂದ್ರ ಸಚಿವರು. ಸರ್, ತಾವು ಈ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ನಾವು ಏನು ಅನ್ಕೊಳ್ತೀವಿ ಅಂದ್ರೆ ಒಂದು ವ್ಯಾಯಾಮ ಅಥವಾ ಒಂದು ಯೋಗ ಎಲ್ಲವೂ ಕೂಡ ಪಾಸಿಟಿವ್ ಆಗೇ ಇರುತ್ತೆ, ಬಟ್ ಅಲ್ಲಿ ನೆಗೆಟಿವ್ ಇರುತ್ತೆ ಕೂಡ, ನೆಗೆಟಿವ್ ಕೂಡ ಇರುತ್ತೆ. ಎಲ್ಲಿ ಪಾಸಿಟಿವ್ ಇರುತ್ತೆ ಅಲ್ಲಿ ನೆಗೆಟಿವ್ ಇರುತ್ತೆ ಅನ್ನೋದು. ಇಲ್ಲೇ ನೆಗೆಟಿವ್ ಯೋಗದಲ್ಲಿ ಬಹಳಷ್ಟಿದೆ. ಇನ್ಫ್ಯಾಕ್ಟ್ ಮೊಟ್ಟ ಮೊದಲ ಪುಸ್ತಕ ಅಂತಾರಾಷ್ಟ್ರೀಯ ಸ್ತರದಲ್ಲಿ ಪಬ್ಲಿಷ್ ಆಗಿದ್ದು ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಯೋಗ ಅಂತ. ಅಂದ್ರೆ ಯೋಗದ ಅಡ್ಡ ಪರಿಣಾಮಗಳು. ಯೋಗದ ಪರಿಣಾಮಗಳ ಮೇಲೆ ಬುಕ್ ಆಮೇಲೆ ಬಂತು. ಮೊದಲು ಫಸ್ಟ್ ಪುಸ್ತಕ. ಯಾಕೆ ಅಂತಂದ್ರೆ ಇದನ್ನ ಹಠಯೋಗ ಪ್ರಯುಕ್ತಿಗಳಲ್ಲೂ ಹೇಳಿದ್ದಾರೆ. ಯುಕ್ತಾಭ್ಯಾಸ ಸರ್ವರೋಗ ನಿವಾರಣ, ಅಯುಕ್ತಾಭ್ಯಾಸ ಸರ್ವರೋಗ ಆಮಂತ್ರಣ. ನೀವು ಯೋಗವನ್ನ ಯುಕ್ತದಿಂದ ಸರಿಯಾದ ರೀತಿಯಲ್ಲಿ ಪ್ರಕ್ರಿಯೆಯಲ್ಲಿ ಮಾಡಿದರೆ ಸರ್ವರೋಗ ನಿವಾರಣೆ ಆಗ್ತದೆ. ಅಯುಕ್ತಾಭ್ಯಾಸ, ಕ್ಯಾಟು, ಬಿಯರು, ಡಾಗು ಜೊತೆ ಮಾಡಿದರೆ ಅಥವಾ ಕುಂಡಲಿನಿ ಮೊದಲು ಮಾಡಿ ಆಸನ ಆಮೇಲೆ ಮಾಡಿದರೆ ಅಯುಕ್ತಾಭ್ಯಾಸ ಆಗ್ತದೆ. ಆವಾಗ ಸರ್ವರೋಗ ಆಮಂತ್ರಣ ಅಂತ ಅವರೇ ಹೇಳಿದ್ದಾರೆ. ಇದಕ್ಕೆ ಹೇಳೋದು. ಯಾಕೆಂದ್ರೆ ನೀವು
ಯಾರ ಹತ್ರ ಯೋಗ ಕಲಿತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಓಕೆ. ಇದನ್ನು ತಿಳ್ಕೊಳ್ಳದೆ ಇದ್ದವ್ರು ಏನು ಮಾಡ್ತಾರೆ, ನಾವು ಏನು ಮಾಡಿದರೂ ನಡೀತದೆ ಅನ್ನೋ ಒಂದು ಪ್ರವೃತ್ತಿಯಿಂದ, ಈಗ ಫಾರ್ ಎಕ್ಸಾಂಪಲ್ ನಾವು ನ್ಯೂರಲಾಜಿಕಲ್ ಟೆಸ್ಟ್ ಮಾಡುವಾಗ ಈ ಮೂರ್ಛೆ ರೋಗ ಇರೋರಿಗೆ ಎಪಿಲೆಪ್ಸಿ, ನನಗೆ ಎಪಿಲಿಪ್ಸ್ ಇದೆ ಅಂತ ಹೇಳ್ಕೊಂಡು ಯಾರು ಓಡಾಡಲ್ಲ. ನನಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ತಾರೆ, ನಂಗೆ ಹೈಪರ್ ಟೆನ್ಷನ್ ಇದೆ ಅಂತ ಹೇಳ್ತಾರೆ, ಬೊಜ್ಜಿದ್ರೆ ಕಾಣುತ್ತೆ, ಹೌದು, ಜಾಯಿಂಟ್ ಪ್ರಾಬ್ಲಮ್ ಇದ್ದರೆ ಅವರ ಮೊಬಿಲಿಟಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಮೂರ್ಛೆ ರೋಗ ಇದ್ದವರಿಗೆ ಈಗ ಲ್ಯಾಬಲ್ಲಿ ನಾವು ಅವರ ಇ ಜಿಯನ್ನು ನೋಡಬೇಕಾದ್ರೆ, ಯಾಕೆಂದರೆ ನಮಗೆ ಯಾವ ಬ್ರೈನ್ ರೀಜನಲ್ಲಿ ಎಪಿಲೆಪ್ಸಿ ಬರ್ತಾ ಇದೆ, ಜನಿಸ್ತಾ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ಇ ಜಿ ಮಾಡಬೇಕಾಗತ್ತೆ. ಈಗ ನೀವು ಲ್ಯಾಬಲ್ಲಿ ಅದನ್ನು ನೋಡಬೇಕಾದ್ರೆ ಎಪಿಲೆಪ್ಟಿಕ್ ಅಟ್ಯಾಕ್ ಬರಬೇಕು, ಅದನ್ನು ಬರ್ಸೋದು ಹೇಗೆ? ಅದು ಬರ್ಸಿದ್ರೆ ತಾನೇ ನಾವು ಅಲ್ಲಿ ಇ ಜಿ ಮಾಪನ ಮಾಡ್ಲಿಕ್ಕಾಗೋದು. ಬರ್ಸೋದು ಹೇಗೆ ಅಂದರೆ ಹೈಪರ್ ವೆಂಟಿಲೇಷನ್ ಬ್ರೀದಿಂಗ್ ಅಂತ ಇದೆ. ಓಕೆ. ಅಂದರೆ ನಿಮಿಷಕ್ಕೆ ನೀವು 45 ಸಲ ವೇಗವಾಗಿ ಉಸಿರಾಡಿದರೆ ಮೂರ್ಛೆ ರೋಗ ಇರುವವರಿಗೆ ಮೂರ್ಛೆ ಒಂದು ಎಪಿಸೋಡ್ ಬರುತ್ತೆ. ಓಕೆ. ಅದನ್ನು ನಾವು ಇಂಡ್ಯೂಸ್ ಮಾಡ್ಬೋದು. ಈಗ ನಾವು ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ 80ರಿಂದ 120 ಸಲ, ಕಪಾಲಭಾತಿಯನ್ನು 120 ಸಲ, ಕಪಾಲಭಾತಿಯಲ್ಲಿ ವೇಗವಾಗಿ ಉಸಿರನ್ನು ಹೊರಗಾಗ್ತೀವಿ. ಭಸ್ತ್ರಿಕಾದಲ್ಲಿ ನಮ್ಮ ಸುದರ್ಶನ ಕ್ರಿಯೆ ಯೋಗದಲ್ಲಿ ವೇಗವಾಗಿ ಉಸಿರನ್ನು ತಗೊಂಡು ಹೊರಗಾಗ್ತೇವೆ ಕೈನ ಮೂವ್ಮೆಂಟ್ ಮುಖಾಂತರ. ಒಬ್ಬ ಮೂರ್ಛೆ ರೋಗ ಇರೋನು ನಿಮ್ಮ ಕ್ಲಾಸಲ್ಲಿ ಕೂತಿದ್ರೆ ನೀವು ಅವನ ಹತ್ರ 120 ಸಲ ಉಸಿರಾಡಿಸಿದ್ರೆ ಅವನಿಗೆ ಮೂರ್ಛೆ ರೋಗ ಬರ್ತದೆ. ಅಲ್ಲಿ ಆ ಎಪಿಸೋಡಲ್ಲಿ ನೀವು ಇಂಡ್ಯೂಸ್ ಮಾಡ್ಬೋದು. ಇದು ಚಿಕಿತ್ಸಕರಿಗೆ ಮಾತ್ರ ಗೊತ್ತಿರ್ತದೆ. ಓಕೆ. ಯೋಗ ಪ್ರಕೃತಿ ಡಾಕ್ಟ್ರಿಗೆ ಗೊತ್ತಿರ್ತದೆ, ಯೋಗ ಶಿಕ್ಷಕರಿಗೆ ಗೊತ್ತಿರೋದಿಲ್ಲ. ಹಾಗೆ ಬಹಳಷ್ಟು ಈಗ ದಾಖಲಾದಂಥ ಯೋಗ ಸ್ಟಡೀಸ್ಗಳಿದ್ದಾವೆ. ಜಿಮ್ನಲ್ಲಿ, ಈಗ ನೀವು ಜಿಮ್ನಲ್ಲಿ ಇವತ್ತು ಭಾಳ ಬೇಜಾರಾಗುವಂಥದ್ದೇನೆಂದರೆ, ನನ್ನ ಪ್ರಕಾರ ನಮ್ಮ ಯೂನಿವರ್ಸಿಟಿಗಳ ಸ್ತರದಲ್ಲಿ ಇಡೀ ದೇಶದಲ್ಲಿ ನಿಮಗೆ ಜಿಮ್ ಟ್ರೈನರ್ ತರಬೇತಿ ಇಲ್ಲ. ಅಂದರೆ ಯೋಚನೆ ಮಾಡಿ, ಪ್ರತಿಯೊಂದು ಜಿಮ್ನಲ್ಲಿರೋ ಟ್ರೈನರ್ಗಳು ಸೆಲ್ಫ್ ಟ್ರೈನ್ಡ್ ಇಲ್ಲ, ಸಮ್ ಸರ್ಟಿಫಿಕೇಶನ್ ಫ್ರಮ್ ಅಬ್ರಾಡ್ ಅಥವಾ ಸಮ್ ಸರ್ಟಿಫಿಕೇಶನ್ ಫ್ರಮ್ ಸಮ್ ಆರ್ಗನೈಸೇಷನ್. ಈಗ ನ್ಯೂಸ್ 18 ಅವರು ನಿಮಗೊಂದು ಜರ್ನಲಿಸಮ್ ಸರ್ಟಿಫಿಕೇಟ್ ಕೊಟ್ಟ ಹಾಗೆ, ಬೆಂಗಳೂರು ಯೂನಿವರ್ಸಿಟಿಯಿಂದ ಅಲ್ಲ, ಸೆಲ್ಫ್ ಸರ್ಟಿಫೈಡ್. ಇಂಥವರು ಜಿಮ್ಗಳು ನಡೆಸ್ತಾ ಇರೋದು ಇವತ್ತು. ಹಾಗಾಗಿ ಒಂದು ಸರ್ಕಾರದ ಮಾನ್ಯತೆಯೊಂದಿಗೆ ತರಬೇತಿ ಮತ್ತು ಕಂಟ್ರೋಲ್, ಅಕ್ರೆಡಿಟೇಷನ್ ಅಂತ ಏನು ಹೇಳ್ತೀವಿ, ಇಲ್ಲದಿದ್ದರೆ ಯಾರು ಏನು ಮಾಡಿದ್ರು ಅದು ಓಪನ್ ಫೀಲ್ಡ್ ಆಗಿದೆ. ಯೋಗ ಅನ್ಫಾರ್ಚುನೇಟ್ಲಿ 12 ವರ್ಷ ಆದರೂ ಕೂಡ ಈ ಒಂದು ರೆಗ್ಯುಲೇಷನ್ ಇಲ್ಲದೆ ಇರೋದ್ರಿಂದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರಿಗೆ ರೆಗ್ಯುಲೇಷನ್ ಇದೆ. ಈಗ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜ್ ಮಾಡಬೇಕು ಅಂದರೆ ಆ ಸರ್ಕಾರದ, ಆ ರಾಜ್ಯದ ಆಯುಷ್ ಮಂತ್ರಾಲಯ ಪರ್ಮಿಷನ್ ಕೊಡಬೇಕು. ಆ ನಂತರ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್, ನಮ್ಮಲ್ಲಿ ಇದು ಆರೋಗ್ಯ ವಿಶ್ವವಿದ್ಯಾಲಯ ಇರೋದ್ರಿಂದ ಅಲ್ಲಿ ಅಫಿಲಿಯೇಟ್ ಆಗಬೇಕು. ಆ ನಂತರ ನಿಮಗೆ ಡಿಗ್ರಿ ಸಿಗುತ್ತೆ, ಆ ನಂತರ ನಿಮಗೆ ಮೆಡಿಕಲ್ ರಿಜಿಸ್ಟ್ರೇಷನ್ ಸಿಗುತ್ತೆ. ಈ MSc ಮಾಡಿದವರಿಗೆ ಎಲ್ಲೂ ರಿಜಿಸ್ಟ್ರೇಷನ್ ಇಲ್ಲ. ಒಂದು YCB ಅಂತ ಇದೆ, ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಅಂತ, ಈಗ ಒಂದು 6-7 ವರ್ಷದಿಂದ ಪ್ರಾರಂಭ ಆಗಿದೆ. ಬಟ್ ಇದು ವಾಲಂಟರಿ, ಮ್ಯಾಂಡೇಟ್ರಿ ಇಲ್ಲ. ಇವ್ರಿಗೆ ಬೇಕಾದರೆ ತಗೊಳ್ಬೋದು, ಇಲ್ಲದಂದ್ರೆ ಇಲ್ಲ. ಒಬ್ಬ ಅಲ್ಲಿ ಏನಾಗಿದೆ, ಲೆವೆಲ್ 1 ಅಂತ 3 ತಿಂಗಳು ಮಾಡಿದವರು, 1 ತಿಂಗಳು ಮಾಡಿದವ್ರಿಗೆ ಲೆವೆಲ್ 1, ಪಾಪ ಇವ್ರು 3 ವರ್ಷ ಓದೋರಿಗೆ ಲೆವೆಲ್ 2 ಅಂತಾರೆ. ಇದು ಯಾಕೆಂದರೆ ಇದು ಇಲ್ಲಿ ಗೊಂದಲ ಇದೆ. ಯಾಕೆಂದರೆ ಸರ್ಕಾರದ ಒಂದು ಮಾನ್ಯತಾ ಮಾನದಂಡಕ್ಕೆ ಇದು ಒಳಗಾಗಿಲ್ಲ. ಹಾಗಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರುಗಳಿಗಿರುವಂತಹ ಒಂದು ಏನು ರೆಗ್ಯುಲೇಷನ್ ಇದೆ, ನಮ್ಮ ಆಯುಷ್ ವೈದ್ಯಕೀಯ ಪದ್ಧತಿಗೆ ಇರುವಂಥ ರೆಗ್ಯುಲೇಷನನ್ನು ಸಂಪೂರ್ಣ ಯೋಗ ವಿಭಾಗಕ್ಕೆ ತರಬೇಕಾದಂಥ ಅವಶ್ಯಕತೆ ಇದೆ. ಅದು ಬರುವವರೆಗೂ ಈ ಎಲ್ಲ ಯೋಗ ಸ್ಟೈಲ್ಗಳಿರ್ತವೆ. ಧ್ಯಾನ ಮೊದಲು ಮಾಡಿ ಆಸನ ಆಮೇಲೆ ಮಾಡೋದು ನಡೆಯುತ್ತೆ. ಕಮರ್ಷಿಯಲ್ ಪೇಷಂಟು ಗೊತ್ತಿಲ್ಲ. ಈಗ ನಮ್ಮಲ್ಲಿ ಕೆಲವು ಕಡೆ 1 ತಿಂಗಳು ಯೋಗ ಮಾಡಿದವರು, 3 ದಿವಸ ಯೋಗ ತರಬೇತಿ ತಗೊಂಡವರು, PhD ಯೋಗ ಮಾಡಿದವರು, MSc ಮಾಡಿದವರು, ಎಲ್ಲರೂ ಒಂದೇ ಅಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಟೈಮಲ್ಲಿ ಯೋಗ ಹೇಳ್ಕೊಡ್ತಿರ್ತಾರೆ. ಇಕ್ವಲ್ ಅನ್ನೋ ಥರ. ಎಸ್ ನಿಭಾ ಅವರೇ, ಇದು ದುರಂತ ನಿಜವಾಗ್ಲೂ ಕೂಡ. ಆರೋಗ್ಯ ಮತ್ತು ಪಂಚೇಂದ್ರಿಯ ಹತೋಟಿ ನನ್ನದರದೇನೆ ಯೋಗ ಅಂತ ಹೇಳ್ಬೋದಾ? ಎಸ್ ಸ್ಮಿತಾ ಅವರು, ಆರೋಗ್ಯ ಪಂಚೇಂದ್ರಿಯಗಳ ಹತೋಟಿ, ಸೊ ನನ್ನ ಈಕ್ವಲ್ ಟು ಯೋಗ. ಆಫ್ ಕೋರ್ಸ್
ಪಂಚೇಂದ್ರಿಯ 5 ಇಂದ್ರಿಯಸ್ 5 ಸೆನ್ಸಸ್ ಅಂತ ಏನ್ ಕರಿತೀವಿ, ಅದು ಡೆಫಿನೆಟ್ಲಿ ನಮ್ಮ ಓವರ್ ಆಲ್ ಮೆಕ್ಯಾನಿಸಮ್ ಆಫ್ ದ ಬಾಡಿ ಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ದಟ್ಸ್ ವೈ ನಾವು ಪಂಚೇಂದ್ರಿಯ ಅಂತ ಏನ್ ಕರಿತೀವಿ, ಮತ್ತೆ ಪಂಚಮಹಾಭೂತಗಳು ಅಲ್ಲಿ ಕೂಡ ದೇರ್ ಇಸ್ ಅ ಸಿಂಕ್. ಸೊ ನಾವು ಯಾವುದೇ ತರ ಕೆಲಸ ಮಾಡೋದಾಗ್ಲಿ, ಸೊ ಯೋಗ ಕಲ್ತಿರೋರು ಬೇರೆ ತರ ಮಾಡ್ತಾರೆ, ಯೋಗ ಕಲ್ತಿರೋರು ಬೇರೆ ತರ ರಿಯಾಕ್ಟ್ ಮಾಡ್ತಾರೆ. ಒಂದೇ ಸಿಚುವೇಶನ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಕೋಪ ಬರುತ್ತೆ, ಫಾರ್ ಎಕ್ಸಾಂಪಲ್ ಬೇಜಾರಾಗುತ್ತೆ. ಸೊ ನಾವು ಯೋಗ ಪ್ರಾಕ್ಟೀಸ್ ಮಾಡಿ 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 ಆ ಪಂಚೇಂದ್ರಿಯ ಅಂತ ಏನಿದೆಯಾ ಅದನ್ನ ನಾವು ಹತೋಟಿಗೆ ತಗೊಳಕ್ಕೆ ನಾವು ಪ್ರಯತ್ನ ಡೆಫಿನೆಟ್ಲಿ ಮಾಡಿರ್ತೀವಿ. ಸೊ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ, ಒಬ್ರು ಕಿರ್ಚ್ಬೋದು, ಒಬ್ರು ಬೇಜಾರು ಮಾಡ್ಕೋಬಹುದು, ಒಬ್ರು ಅಳ್ಬೋದು. ಆ ಸ್ಥಿರತೆ, ನ್ಯೂಟ್ರಲೈಸೇಷನ್ ಅದೇನ್ ಹೇಳ್ತೀವಿ ಅದು ಯೋಗದಲ್ಲಿ ಸಿಗುತ್ತೆ. ಸೊ ನಮ್ಗೆ ತುಂಬಾ ಖುಷಿನೂ ಆಗಲ್ಲ, ತುಂಬಾ ದುಃಖನೂ ಆಗಲ್ಲ. ಸೊ ಈ ಜಗತ್ನಲ್ಲಿ ಏನಾಗ್ತಾ ಇದೆ, ಎಕ್ಸ್ಟ್ರೀಮ್ಸ್. ನಮ್ಮ ಯೂತ್ ನ ನೋಡಿದ್ರೆ ಇಟ್ಸ್ ಎಕ್ಸ್ಟ್ರೀಮ್. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪಿಯರ್ ಪ್ರೆಷರ್ ಆಗಿರ್ಬೋದು, ಐದರ್ ದೇ ಆರ್ ಟೂ ಹ್ಯಾಪಿ ಆರ್ ದೇ ಆರ್ ಟೂ ಸ್ಯಾಡ್, ಡಿಪ್ರೆಸ್ಡ್. ಎಷ್ಟು ಸುಸೈಡ್ಗಳಾಗ್ತದೆ, ಎಷ್ಟೆಲ್ಲ ಆಗ್ತದೆ. ಸೊ ಟೂ ಎಕ್ಸ್ಟ್ರೀಮ್ಸ್ ಬೇಡ, ನಮ್ಗೆ ನ್ಯೂಟ್ರಲ್ ಇರಬೇಕು. ದೊಡ್ಡ ದೊಡ್ಡ ನೀವು ಯೋಗ ಗುರುಗಳಾಗ್ಲಿ, ನಮ್ಮ ಸ್ವಾಮಿ ವಿವೇಕಾನಂದರಾಗ್ಲಿ, ಅವರನ್ನೆಲ್ಲ ನೋಡಿದ್ರೆ ಸೊ ಅವರು ಯಾವುದೇ ಈ ಫಿಸಿಕಲ್ ವರ್ಲ್ಡ್ ಅಲ್ಲಿ ಏನ್ ಸಿಗುತ್ತೆ, ಸಂತೋಷ, ದುಃಖ, ಏನೇ ಎಮೋಷನ್ ಆಗಿರ್ಬೋದು, ಒತ್ತಡಗಳು, ಅದನ್ನೆಲ್ಲ ಒಂದೇ ತರ ತಗೋತಾರ ಅವರು. ದೇ ವಿಲ್ ನಾಟ್ ಡೂ ದ ಎಕ್ಸ್ಟ್ರೀಮ್. ಸೊ ಅದೇ ನಾವು ಯೋಗ ಅಂತ ಏನ್ ಕರಿತೀವಿ ಅಂದ್ರೆ ನಮ್ಮ ರಿಯಾಕ್ಟ್ ಮಾಡುವಂತ ಶೈಲಿ, ಈ ಸಿಚುವೇಶನ್ಗಳಿಗೆ ಸ್ಥಿರತೆ ತಗೋಬೇಕು, ನ್ಯೂಟ್ರಲೈಸೇಷನ್ ಆಗಬೇಕು ಅಂತ ನಾವು, ದಟ್ ಈಸ್ ದ ಮೇನ್ ಗೋಲ್ ಆಫ್ ಯೋಗ. ಇಟ್ ಈಸ್ ನಾಟ್ ದಟ್ ನಾನು ಫಿಸಿಕಲ್ ಆಗ್ಲಿ ನಾನು ಹಿಂಗ್ ಕಾಣ್ಬೇಕು ಹಂಗ್ ಕಾಣ್ಬೇಕು ಆ ತರ. ಅಂದ್ರೆ ಎಲ್ಲಿ ಯಾವಾಗ ನಾನಾಗಿರೋದು ಹೇಗೆ ಅನ್ನೋದನ್ನ ಕಲಿಸುತ್ತೆ. ನೀವು ನೋಡ್ಬೋದು ಯಾವುದೇ ಈಗ ಸ್ಪಿರಿಚುಯಾಲಿಟಿ ಫಾಲೋ ಮಾಡಿರೋರು ನಮ್ಮ, ಫಾರ್ ಎಕ್ಸಾಂಪಲ್ ಟುಡೇಸ್ ಜನರೇಷನ್ ನಮ್ಮ ನರೇಂದ್ರ ಮೋದಿ ಅವ್ರನ್ನೇ ನೋಡ್ಬೋದು. ಎಷ್ಟೆಲ್ಲ ಅವ್ರಿಗೆ ಸೋಷಿಯಲ್ ಮೀಡಿಯಾ ಆಗಲಿ, ದಿಸ್ ಲಾಟ್ ಆಫ್ ಪ್ರೆಷರ್ ಆಸ್ ಸಚ್. ಬಟ್ ಇವತ್ತು ಅವರು ನಮ್ಮೆಲ್ಲರ ಜೊತೆ ಯೋಗ ಮಾಡಿ, ನಮ್ಮೆಲ್ಲರಿಗೂ ಪ್ರೋತ್ಸಾಹ ಮಾಡಿ, ನಮಗೊಂದು ವಿಶ್ವದಲ್ಲಿ ಯೋಗ ದಿನಾಚರಣೆ ಅಂತ ಅದೊಂದು ಬೂಸ್ಟ್ ಕೊಟ್ಟಿದಾರಲ್ಲ, ದಟ್ ಈಸ್ ಅ ಗ್ರೇಟ್ ಎಕ್ಸಾಂಪಲ್. ಸೊ ಅರುಣ್ ಇವರು ಸ್ಮಿತಾ ಅವರು ಹೇಳಿದ್ದಕ್ಕೆ ಮೂಲ ಉತ್ತರ, ನಾವು ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡಿದಾಗ 5ನೇ ಹಂತ ಪ್ರತ್ಯಯ. ಪ್ರತ್ಯಯ ಅಂದ್ರೇನು, ಪಂಚೇಂದ್ರಿಯಗಳು ಸಹಜವಾಗಿ ಹೊರಮುಖವಾಗಿರುವಂಥದ್ದು. ಅಂತರ್ಚಕ್ಷು ಅಂತ ಹೇಳ್ತೀವಿ. ಚಕ್ಷುನ ಕಣ್ಣು ಸಹಜವಾದ ಗುಣ ಏನು, ಹೊರಗಡೆ ನೋಡುವಂಥದ್ದು. ಅಂತರ್ಚಕ್ಷು ಅಂದರೆ ಆ ಕಣ್ಣನ್ನು ನೀವು ಒಳಗಡೆ ತಿರುಗಿಸೋದು. ಪ್ರತ್ಯಯ ಅಂದರೆ ಈ ಪಂಚೇಂದ್ರಿಯಗಳ ಹೊರಮುಖವಾದಂಥ ಪಂಚೇಂದ್ರಿಯಗಳನ್ನು ನನ್ನ ಕಡೆಗೆ ತಿರುಗಿಸ್ಕೊಳ್ಳೋದೇ ಪ್ರತ್ಯಯ. ಇದು ಅಷ್ಟಾಂಗದ 5ನೇ ಹಂತ. ನೀವು ಇದು ದಾಟದೇ ಇದ್ರೆ ನೀವು ಧ್ಯಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹೊರಗಡೆ ಶಬ್ದ, ಹೊರಗಡೆ ನೋಟ, ಹೊರಗಡೆ ಟಚ್, ಸ್ಪರ್ಶ, ಹೊರಗಡೆ ರುಚಿ ಬಗ್ಗೆ ನಾವು ಆಸಕ್ತಿ ಇದ್ದರೆ ಒಳ ಪ್ರಪಂಚದ ಅರಿವಾಗೋದು ಹೇಗೆ, ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ಇನ್ಹರೆಂಟ್ ಯೋಗ, ಸ್ವಾಭಾವಿಕವಾಗಿರುವಂಥ ಒಂದು ಯೋಗದ ಪ್ರಕ್ರಿಯೆ ಹಂತ. ಎರಡನೇದು ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಇದೆ. ಇವಾಗ ನಮ್ಮ ಕಾರ್ಪೊರೇಟ್ ವರ್ಲ್ಡಲ್ಲಿ ಇದನ್ನು ಪ್ರಾಮುಖ್ಯತೆಯನ್ನು ಕಂಡುಕೊಂಡಿದ್ದಾರೆ. ಭಾವನಾತ್ಮಕವಾದಂಥ ಸಮತೋಲನ, ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳಿದರೆ ನೀವು ಭಾಳ ಆಶ್ಚರ್ಯ ಆಗುತ್ತೆ. ನಿಮ್ಹಾನ್ಸ್ನ ಲೋಗೋ ನೋಡಿದರೆ ಅದರದ ಟ್ಯಾಗ್ ಲೈನ್ ಸಮತ್ವಂ ಯೋಗ ಉಚ್ಚತೆ. ನರವಿಜ್ಞಾನ ಸಂಸ್ಥೆಯ ಟ್ಯಾಗ್ ಲೈನ್ ಸಮತ್ವಂ ಯೋಗ ಉಚ್ಚತೆ. ಸಮತೋಲನವೇ ಯೋಗದ ಗುರಿ. ದೈಹಿಕ ಸಮತೋಲನ, ಮಾನಸಿಕ ಸಮತೋಲನ, ಭಾವನಾತ್ಮಕ ಸಮತೋಲನ. ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ನಡವಳಿಕೆ ಇರಬೇಕು, ಇದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಕರ್ತೃಂ ಅಕರ್ತೃಂ ಅನ್ಯಥಾ ಕರ್ತೃಂ. ಕರ್ತೃಂ ಅಂದ್ರೇನು, ನೀವು ನನಗೆ ಹೊಡಿತೀರಿ, ಅದನ್ನು ಪ್ರತಿಬಿಂಬಿಸಿ ನಿಮಗೆ ಇನ್ನೊಂದ್ಸಲ ಹೊಡಿಬೇಕು. ಪ್ರತಿರೋಧಿಸೋದು ಬೇರೆ. ಕರ್ತು, ನಾನು ಐ ಡಿಸೈಡ್ ಟು ಡೂ. ನೀವು ನನ್ನನ್ನು ಪ್ರವೋಕ್ ಮಾಡ್ತೀರಿ, ನಾನು ಐ ರಿಯಾಕ್ಟ್. ಇದು ಕರ್ತೃಂ. ಅಕರ್ತೃಂ, ನೀವು ನನ್ನ ಪ್ರವೋಕ್ ಮಾಡ್ತೀರಿ, ನಾನು ಐ ವಾಕ್ಔಟ್. ಇದು ಅಕರ್ತೃಂ. ನಾನು ನಿಮಗೆ ರಿಯಾಕ್ಟ್ ಮಾಡೋಲ್ಲ, ನೀವು ನನ್ನನ್ನು ಪ್ರವೋಕ್ ಮಾಡಿದ್ರು. ಅನ್ಯಥಾ ಕರ್ತೃಂ, ಡೂ ಇಟ್ ಡಿಫ್ರೆಂಟ್ಲಿ. ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನಾನು ನಿಮಗೆ ರಿಯಾಕ್ಟು ಮಾಡೋದಿಲ್ಲ. ನನ್ನನ್ನು ನಾನು ತೊಡಗಿಸ್ಕೊಳ್ಳದೆ ನಿಮ್ಮ ಜೊತೆ ಇರೋದು ಅನ್ಯಥಾ ಕರ್ತೃ. ಫೈಂಡ್ ಅ ಥರ್ಡ್ ವೇ. ಥರ್ಡ್ ವೇ ಅನ್ನೋದು ಬಹಳ
ಹಾಗಾಗಿ ಥರ್ಡ್ ವೇವ್ ಕಾಫಿ ಬಂದಿರೋದು ಇವತ್ತು. ಥರ್ಡ್ ವೇವ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ಜಾರ್ಗನ್ ಇವತ್ತು. ಫಸ್ಟ್ ವೇ ಬೈನರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನಮಗೆ ಗೊತ್ತು. ಥರ್ಡ್ ವೇ ಅನ್ಯತಾ ಕರ್ತು. ಅದೇ ಯೋಗ ಒಬ್ಬ ಯೋಗಿಯ ನಿದರ್ಶನ ಅನ್ಯತಾ ಕರ್ತೃ. ಇನ್ನೂ ಒಂದು ಪ್ರತ್ಯಯಕ್ಕೆ ಬಹಳ ಬಹಳ ಮುಖ್ಯವಾದಂಥ ಒಂದು ಪದ ಭಗವದ್ಗೀತೆಯಲ್ಲಿ ನಮಗೆ ಕಾಣೋದು ಅಸಂಗ, ಡಿಟ್ಯಾಚ್ಮೆಂಟ್. ಅಂದರೆ ನಾವು ಮಾಡುವ ಕೆಲಸದ ಬಗ್ಗೆ ನಮಗೆ ನಿಷ್ಠೆ ಇರಬೇಕು, ಅದರ ಫಲದ ಬಗ್ಗೆ ನಮಗೆ ಅಸಂಗ ಇರಬೇಕು. ಫಲಕ್ಕೆ ನಾವು ಇನ್ವಾಲ್ವ್ಮೆಂಟ್, ಅಟ್ಯಾಚ್ಮೆಂಟ್, ಸಂಘನ ಬೆಳೆಸ್ಕೊಂಡ್ರೆ ನಮ್ಮಲ್ಲಿ ಎರರ್ಸ್ ಪಾಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್, ನಿಭಾ ಅವರೇ, ತಾವು ಸುಮಾರು ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡ್ತಾ ಇರ್ತೀರಿ ಯೋಗದ ಬಗ್ಗೆ. ಎಲ್ಲ ವಯೋಮಾನದವರು ಕೂಡ ಬಂದಿರ್ತಾರೆ. ಯಾರ್ಯಾರಿಗೆ ಎಂತೆಂಥ ಚಾಲೆಂಜಸ್ಗಳು ಇರ್ತವೆ ತಾವು ಕಂಡುಕೊಂಡಂಗೆ, ಆ ಚಾಲೆಂಜಸ್ಗಳನ್ನ ತಾವು ಹೇಗೆ ಸಾಲ್ವ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನೋಟಿಸ್ ಮಾಡೋದು ಫಿಸಿಕಲ್ ಹೆಲ್ತ್ ಇಶ್ಯೂಸ್ನ. ಬೇಸಿಕ್ ಕೆಲವ್ರಿಗೆ ಜಸ್ಟ್ ನೆಲದ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ. ಅಂದ್ರೆ ಈಗ ಅವ್ರದ್ದು ಡಾಕ್ಟರ್ ಸರ್ಟಿಫೈಡ್ ನೋಡ್ತೀರಾ ಏನು ಅವರಿಗೆ ಇಶ್ಯೂಸ್ ಇದೆ ಅಂತ? ಹಾ, ಎಸ್, ಅವ್ರದ್ದು ಏನಾದರೂ ಸ್ಕ್ಯಾನ್ ಇದ್ರೆ, ಬ್ಲಡ್ ರಿಪೋರ್ಟ್ ಇದ್ರೆ ಅದನ್ನ ಫಸ್ಟ್ ಚೆಕ್ ಮಾಡ್ತೀವಿ. ಅವ್ರದ್ದು ಇವಾಗ ಡಯಾಬಿಟೀಸ್ ಅಂದ್ರು ಎಷ್ಟು ಅಂದ್ರೆ ಇಸ್ ಇಟ್ ಪ್ರೀ ಡಯಾಬಿಟೀಸ್ ಜಸ್ಟ್ ಸ್ಟಾರ್ಟ್ ಆಗಿದೆಯಾ, ಲೆವೆಲ್ಸ್ ಚೆಕ್ ಮಾಡ್ತೀವಿ. ಆ ಥರ ಇಂಟೆನ್ಸಿಟಿ, ಆ ಹೆಲ್ತ್ ಇಶ್ಯೂದು ಫಸ್ಟ್ ಚೆಕ್ ಮಾಡ್ತೀವಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಥರ ಆಸನಾಸ್ನ ಸೆಲೆಕ್ಟ್ ಮಾಡ್ತೀವಿ. ಅದರಲ್ಲೂ ಅವ್ರಿಗೆ ಯಾವ ಥರ ಮಾಡ್ಬೋದು, ಅವ್ರಿಗೆ ಈಸಿ ಆಗ್ತಾ ಇದೆಯಾ, ಕಷ್ಟ ಆಗ್ತಾ ಇದೆಯಾ, ಅದೆಲ್ಲ ನೋಡಿಕೊಂಡು ಆಸನ ಮಾಡಿಫೈ ಮಾಡ್ತೀವಿ. ಸೊ ಆ ಥರ. ಆಮೇಲೆ ಪ್ರಾಣಾಯಾಮನೂ ಯಾವ ಹೆಲ್ತ್ ಇಶ್ಯೂಗೆ ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವ್ದು ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಅದೆಲ್ಲ ಇಟ್ಸ್ ಅ ಮಾಡ್ಯೂಲ್ ಥರ ಡಿಸೈನ್ ಮಾಡಿಬಿಟ್ಟು ಅವರಿಗೆ ಪ್ರತಿ ಕ್ಲಾಸಲ್ಲೂ ಚೆಕ್ ಮಾಡಬೇಕು. ಇವಾಗ ಹೇಗೆ ಅನಿಸ್ತಾ ಇದೆ, ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದು ಅವ್ರಿಗೆ ಏನಾದರೂ ಇಂಪ್ರೂವ್ಮೆಂಟ್ ಆಯಿತಾ, ಅಥವಾ ಏನಾದರೂ ಇಲ್ಲ ಇದು ಸರಿ ಹೋಗಲಿಲ್ಲ ಅನಿಸ್ತಾ, ಅದೆಲ್ಲ ಪ್ರತಿ ಕ್ಲಾಸಲ್ಲೂ ನಾವು ಚೆಕ್ ಮಾಡಿಕೊಂಡು ಹೇಳ್ಕೊಡ್ಬೇಕು. ಜಸ್ಟ್ ರೆಗ್ಯುಲರ್ ಕ್ಲಾಸ್ ಥರ ಒಂದು ಸೆಟ್ ಇಟ್ಕೊಂಡು ಪದೇ ಪದೇ ಅದನ್ನೇ ರಿಪೀಟ್ ಮಾಡಿಸೋದು, ಅಥವಾ ಅವ್ರಿಗೆ ಹೆಂಗೆ ಅನಿಸ್ತಾ ಇದೆ ಅದನ್ನ ಇಗ್ನೋರ್ ಮಾಡಿಬಿಟ್ಟು ನಮಗೇನು ಇಷ್ಟನೋ ಅದು ಕೊಡೋದು, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಹೆಲ್ತ್ ಇಶ್ಯೂಸ್ ಇರೋರಿಗೆ. ಓಕೆ, ಸ್ಮಿತಾ ಅವರೇ, ನೀವು ಹೇಳ್ತಾ ಇದ್ರಿ ಕಮರ್ಷಿಯಲ್ ಆಗಿ ಹೋಗಿದೆ. ಜೊತೆಗೆ ಎಸ್ಪೆಷಲಿ ನಾವು ಪ್ರಪಂಚಕ್ಕೆ ಯೋಗನ ಪರಿಚಯ ಮಾಡಿಕೊಟ್ರು ಕೂಡ ತಾತ್ಸಾರಕ್ಕೆ ಒಳಗಾಗ್ತಾ ಇದೆ ನಮ್ಮಲ್ಲಿ. ಬೇರೆ ಕಂಟ್ರಿಗಳಲ್ಲಿ ತೋರಿಸುವಷ್ಟು ಇಂಟ್ರೆಸ್ಟ್ ಅನ್ನ ಇಲ್ಲಿ ಒಂದು 500 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ಬಿಡ್ತಾರೆ ಯೋಗಕ್ಕೋಸ್ಕರ ಅಂತ. ಸ್ಕೂಲು ಕಾಲೇಜ್ಗಳಲ್ಲಿ ಒಂದು PT ಪೀರಿಯಡ್ ಅಂತ ಇದ್ದಾಗ ಅದನ್ನ ನಮ್ದು ಕ್ಲಾಸ್ ಮಾಡ್ಬಿಡ್ತೀವಿ, ಮ್ಯಾಥ್ಸ್ ಮಾಡ್ಬಿಡ್ತೀನಿ, ಸೈನ್ಸ್ ಮಾಡ್ಬಿಡ್ತೀನಿ ಅಂತ ಬೇರೆ ಟೀಚರ್ಸ್ಗಳು ಬಂದು ಅದನ್ನ ಆಕ್ಯುಪೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಸೊ ಈ ರೀತಿಯಾಗಿ ತಾತ್ಸಾರಕ್ಕೆ ಒಳಗಾಗ್ತಾ ಇದೆ ಅಂತ ಸೊಲ್ಯೂಷನ್ಸ್ ಏನು, ಎಷ್ಟು ಇಂಪಾರ್ಟೆನ್ಸ್ ಅನ್ನ ಇನ್ ಮುಂದೆ ಕೊಡಬೇಕಾಗತ್ತೆ, ಕೊಟ್ರೆ ಅದ್ರ ರಿಸಲ್ಟ್ ಯಾವ ರೀತಿಯಾಗಿರುತ್ತೆ? ಸೊಲ್ಯೂಷನ್ ಏನಂದ್ರೆ, ನಾವು ಈಗ ಸ್ಕೂಲ್ ಲೆವೆಲ್ ಇಂದ ತಗೊಂಡ್ರೆ ಸ್ಕೂಲಲ್ಲಿ ನಮ್ಮ ಪ್ರಿನ್ಸಿಪಲ್ ಆಗಲಿ ಟೀಚರ್ಸ್ ಆಗಲಿ ಯಾರು ಇನ್ಚಾರ್ಜ್ ಇರ್ತಾರೋ ಅವ್ರಿಗೆ ಡೆಫಿನೆಟ್ಲಿ ಇದರ ಮಹತ್ವ ಗೊತ್ತಿರಬೇಕು. ಎಷ್ಟೋ ಸ್ಕೂಲ್ಗಳಲ್ಲಿ ಎಸ್ಪೆಷಲಿ ಹೈ ಸ್ಕೂಲ್ಗಳಲ್ಲಿ ಯೋಗ ಅಂಡ್ ಕೌನ್ಸಿಲಿಂಗ್ ಮಾಡಿದ್ದೀನಿ. ಸೊ ಅವ್ರಿಗೆ ಆ ಮಕ್ಕಳಿಗೆ ಸಿಗುವಂತ ರಿಸಲ್ಟ್ಸ್, ಆ ಮೇ ಬಿ ಹುಡುಗಿನ ಒಂದು ಎನಿಬಡಿ ಫಾರ್ ದಟ್ ಮ್ಯಾಟರ್, ಎನಿ ಸ್ಟೂಡೆಂಟ್ ಒಂದು ಸಬ್ಜೆಕ್ಟಲ್ಲಿ ಕಷ್ಟಪಡ್ತಿರ್ಬೋದು, 2 ಸಬ್ಜೆಕ್ಟಲ್ಲಿ ಕಷ್ಟಪಡ್ತಿರ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ದೇರ್ ಓವರ್ ಆಲ್ ಮೆಂಟಲ್ ಹೆಲ್ತ್, ಎಲ್ಲೋ ಒಳಗಡೆ ಏನೋ ಒಂದು ಇನ್ಸೆಕ್ಯೂರಿಟಿ ಇದೆ, ಎಲ್ಲೋ ಒಳಗಡೆ ಏನೋ ಇರುತ್ತೆ. ಸೊ ದಟ್ ವಿಲ್ ಕಮ್ ಔಟ್ ಥ್ರೂ ಯೋಗ. ಸೊ ಅದನ್ನ ನಾವು ಅಡ್ರೆಸ್ ಮಾಡಿದ್ರೆ ಓವರ್ ಆಲ್ ಡೆಫಿನೆಟ್ಲಿ ಆ ಮಗುಗೆ ಇಂಪ್ರೂವ್ಮೆಂಟ್ ಡೆಫಿನೆಟ್ಲಿ ಕಾಣಿಸ್ಬೋದು. ಸೊ ಸ್ಕೂಲು, ಕಾಲೇಜಸ್ಸು, ಸೊಸೈಟಿ ಇನ್ ಜನರಲ್ ನಾವೇನಂದ್ರೆ ತಿಳಿ ಹೇಳ್ಬೇಕು, ಅವ್ರಿಗೆ ಯೋಗದ ಮಹತ್ವ ತಿಳಿಸಿ ಹೇಳ್ಬೇಕು. ಎಷ್ಟೆಲ್ಲ ಈಗ ನಮ್ಮ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಪ್ರಚಾರ ನಡೀತಾನೆ ಇದೆ, ಬಟ್ ಓವರ್ ಆಲ್ ಅದನ್ನ ಲೈಟ್ ಆಗಿ ತಗೊಂಡಿದ್ದಾರೆ. ಸೊ ಆ ಮೈಂಡ್ ಸೆಟ್ನ ನಾವು ಚೇಂಜ್ ಮಾಡಲೇಬೇಕು. ಅದು ಡೆಫಿನೆಟ್ಲಿ ಆಗ್ತಾ ಇದೆ, ಸ್ಲೋ ಆಗಿ ಆಗ್ತಾ ಇದೆ, ಡೆಫಿನೆಟ್ಲಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ಸೊ ಇಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅವ್ರನ್ನ. ಸೊ ಅದು ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದಲ್ಲಿ ಡೆಫಿನೆಟ್ಲಿ ಸ್ಟಾರ್ಟ್ ಆಗಿದೆ, ಆ ರೆವಲ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗಲೇಬೇಕು. ಯೋಗ, ಹೆಲ್ತ್ ತುಂಬ ಇಂಪಾರ್ಟೆಂಟ್ ನಮಗೆ. ವಿ ಆರ್ ಆಲ್ ರನ್ನಿಂಗ್ ಬಿಹೈಂಡ್ ಸಮಥಿಂಗ್, ಸಕ್ಸಸ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು. ಬಟ್ ಓವರ್ ಆಲ್ ನೋಡಿದ್ರೆ ನೀವು ಆ ಹೆಲ್ತ್ ಇಲ್ಲ ಅಂದ್ರೆ ಯಾವುದನ್ನು ಸವಿಯಕ್ಕೆ ಸಾಧ್ಯ. ಬಿಕಾಸ್ ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ, ಸ್ಕೂಲ್ಗಳಲ್ಲಿ ಎಸ್ಪೆಷಲಿ ಅಥವಾ ಕಾಲೇಜು, PG, ಮಾಸ್ಟರ್ ಡಿಗ್ರಿ ಯಾವುದ್ರಲ್ಲಾದ್ರೂ ಕೂಡ ಇದು ಇರಲೇಬೇಕು ಅಂತ. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡಿದ್ವಿ, ನೀಟ್ ಎಕ್ಸಾಮ್ ಒಂದು ಲೀಕ್ ಆಯ್ತು ಅಂದಾಗ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ಬಿಟ್ರು. SSLC ಫೇಲ್ ಆಯ್ತು ಅಂದಿದ್ದಕ್ಕೆ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು ಸ್ಟೂಡೆಂಟ್ಸ್ಗಳು, 10, 12, 16 ವರ್ಷದಂತವರು.
ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ಅಂದಿದ್ದಕ್ಕೆ ಆ ಒತ್ತಡವನ್ನ ಸಹಿಸಲಾರ್ದಂಗೆ ಎಲ್ಲಿ ಮರ್ಯಾದೆ ಹೋಗ್ಬಿಡುತ್ತೆ ಸಮಾಜದಲ್ಲಿ ಅಂತ ಸೂಸೈಡ್ ಮಾಡ್ಕೊಂಡಂತಿದ್ದಾರೆ. ಪೋಷಕರ ಒತ್ತಡದಿಂದ ಆ ಒಳಗಾದಂತವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಇಂಥದ್ದೊಂದು ಯೋಗ ಪರ್ಟಿಕ್ಯುಲರ್ಲಿ ಸರ್ಕಾರ ಅಥವಾ ಸಂಬಂಧಪಟ್ಟಂತ ಸಂಘ ಸಂಸ್ಥೆಗಳು, ಖಾಸಗಿ ಸೆಕ್ಟರ್ ಆಗಿರಬಹುದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಆಗಿರಬಹುದು, ಎಲ್ಲಾ ಕಡೆ ಪರಿಪೂರ್ಣವಾಗಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳನ್ನ ತಡೆಗಟ್ಟಬಹುದು. ಅರುಣ್, ನೀವು ಇವಾಗ ಇದನ್ನ ಏನ್ ಹೇಳ್ತಾ ಇದ್ದೀರಿ, ಇದನ್ನ NCERT ಅಂತ ಏನಿದೆ, ನಮ್ಮ ಕರಿಕ್ಯುಲಮ್ ಮಾಡುವಂತ ಮತ್ತೆ ತರಬೇತಿ ಕೊಡುವಂತ ಆರ್ಗನೈಸೇಷನ್ ಏನಿದೆ ಭಾರತ ಸರ್ಕಾರದಲ್ಲಿ, ಇದಕ್ಕೆ ಯೋಗವನ್ನ ಸ್ಕೂಲಿನ ಒಂದು ಅವಿಭಾಜ್ಯ ಅಂಗ ಆಗಬೇಕು. ಕಾಲೇಜ್ ಮಟ್ಟದ ಶಿಕ್ಷಣದಲ್ಲಿ, ಹೈಸ್ಕೂಲ್ ಮಟ್ಟದ ಶಿಕ್ಷಣದಲ್ಲಿ, ಪ್ರಾಥಮಿಕ ಶಿಕ್ಷಣ 3 ಅಥವಾ 4 ಅಥವಾ 5ನೇ ತರಗತಿಯಿಂದ ಇರಬೇಕು ಅಂತ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಇನ್ಕ್ಲೂಡಿಂಗ್ ಎಸ್ವ್ಯಾಸ ಟೆಕ್ಸ್ಟ್ ಬುಕ್ಗಳು ಕೂಡ ರೆಡಿ ಮಾಡಿದ್ದಾರೆ, ತಯಾರು ಮಾಡಿದ್ದಾರೆ. ಪತಂಜಲಿ ಯೋಗಪೀಠದಿಂದ ಅನಿಮೇಟೆಡ್ ಟೆಕ್ಸ್ಟ್ ಬುಕ್ಸ್ಗಳು, ಕಾಮಿಕ್ ಟೆಕ್ಸ್ಟ್ ಬುಕ್ಸ್ಗಳು ಕೂಡ ರೆಡಿಯಾಗಿದ್ದಾವೆ ಪ್ರಾಥಮಿಕ ಶಿಕ್ಷಣಕ್ಕೆ ಅಂತ ಹೇಳಿ. ಸಮಸ್ಯೆ ಏನಂತಂದ್ರೆ ಇವತ್ತಿನವರೆಗೂ ಒಂದೂ ರಾಜ್ಯದಲ್ಲೂ ಕೂಡ ಶಾಲಾ ಶಿಕ್ಷಣ, ಕಾಲೇಜು ಶಿಕ್ಷಣ ಯಾವುದೇ ಹಂತದಲ್ಲಿ ಯೋಗ ಒಂದು ಶಿಕ್ಷಣದ ಭಾಗ ಯಾಕಾಗಿಲ್ಲ ಅಂತಂದ್ರೆ, ನಮ್ಮಲ್ಲಿ ಒಂದು ನತದೃಷ್ಟವಾದಂಥ ಒಂದು ಪರಿಸ್ಥಿತಿ ನಾವೇ ಮಾಡ್ಕೊಂಡಿರೋದೇನೆಂದ್ರೆ, ಯೋಗ ಈಸ್ ಎ ಹಿಂದೂ ಪ್ರಾಕ್ಟೀಸ್. ನೀವು ಪಬ್ಲಿಕ್ ಸ್ಕೂಲಲ್ಲಿ ಧರ್ಮಕ್ಕೆ ಸೀಮಿತ ಮಾಡ್ತಾ ಇದೀವಿ ಅನ್ನಿಸ್ತಾ ಇದೆ. ಅಲ್ಲ, ಮಾಡಿದೀವಿ ಅನ್ನೋ ಒಂದು ಪರಿಕಲ್ಪನೆ 47ರಿಂದ ಇದೆ. ಅದನ್ನೇ ಮೋದಿಜಿಯವರು ಈ ಯೋಗ ದಿನದ ಮುಖಾಂತರ ಅದನ್ನ ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಅಂತಂದ್ರೆ, ಈಗ ನೀವು ಅದರಲ್ಲಿ ಒಂದು ಶಾಲೆಯಲ್ಲಿ ಕ್ರೈಸ್ತರು ಇರ್ತಾರೆ, ಇಸ್ಲಾಂ ಅವರು ಇರ್ತಾರೆ, ಇವ್ರಿಗಿದು ಧರ್ಮಕ್ಕೆ ಧಕ್ಕೆಯನ್ನು ತರ್ತದೆ. ಹಾಗಾಗಿ ಇದನ್ನ ನೀವು ಶಾಲಾ ಮತ್ತು ಕಾಲೇಜಿನ ಶಿಕ್ಷಣದ ಭಾಗ ಮಾಡಬಾರದು. ಬೇಕಾದವರು ಹೋಗಿ ಅವ್ರು ಸಾಯಂಕಾಲ ಶಾಲೆಯ ನಂತರ ಹೋಗಿ ಕಲೀಲಿ, ಮನೆಯಲ್ಲಿ ಕಲೀಲಿ. ಯಾರಿಗೋದ್ರೂ ಸೂಸೈಡ್ ಟೆಂಡೆನ್ಸಿ ಇದ್ರೆ ಹೋಗಿ ಯೋಗ ಚಿಕಿತ್ಸಕರನ್ನ ನೋಡಿ ಚಿಕಿತ್ಸೆ ತಗೊಳ್ಳಿ. ಈ ರೀತಿಯ ಮನೋಭಾವ ಸುಮಾರು 10 ರಾಜ್ಯಗಳಲ್ಲಿ ಅಮೆರಿಕದಲ್ಲಿ ಯೋಗದ ಶಾಲೆಗಳಲ್ಲಿ ಯೋಗ ಶಿಕ್ಷಣ ನಡೀತಾ ಇದೆ. UK-ನಲ್ಲಿ ಕಾನ್ವೆಕೇಶನ್ಗಳಲ್ಲಿ ಸಂಸ್ಕೃತದ ಪಠನ ನಡೆಯುತ್ತೆ, ವೇದ ಪಠನ ನಡೆಯುತ್ತೆ. ಇಲ್ಲಿ ನಾವು ಮಾಡ್ಲಿಕ್ಕಾಗತ್ತಾ? ಅಲ್ಲಿ ಯಾಕೆ ಅಂತಂದ್ರೆ ಅದನ್ನ ಧರ್ಮದ ದೃಷ್ಟಿಯಿಂದ ನೋಡೋದಿಲ್ಲ, ಅದನ್ನ ಒಂದು ಜೀವನ ಶೈಲಿ, ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದ್ರಿಂದ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಕೋರ್ಟ್ ಜಡ್ಜ್ಮೆಂಟ್ ಇದೆ ಅಮೆರಿಕಾದಲ್ಲಿ. 10 ಜನ ಪೇರೆಂಟ್ಸು ಯೋಗ ಹೇಳ್ಕೊಡ್ತಾ ಇದ್ದಾರೆ ಈ ಶಾಲೆಯಲ್ಲಿ, ಇದರಿಂದ ನಮ್ಮ ಕ್ರೈಸ್ತ ಧರ್ಮಕ್ಕೆ ಧಕ್ಕೆ ಆಗ್ತಿದೆ ಅಂತ ಕೋರ್ಟ್ಗೆ ಹೋದಾಗ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಇದು ಜೀವನ ಶೈಲಿ, ಇದು ಆರೋಗ್ಯ ವೃದ್ಧಿ ಪ್ರಕ್ರಿಯೆ, ಹಾಗಾಗಿ ಎಲ್ಲರೂ ಇದನ್ನ ಅಳವಡಿಸ್ಕೊಂಡ್ರೆ ಯಾವುದೇ ಧರ್ಮಕ್ಕೆ ಧಕ್ಕೆ ಇಲ್ಲ ಅಂತ ಅಮೆರಿಕದ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಅದನ್ನ ನೋಡಿಯೂ ಕೂಡ ನಮ್ಮಲ್ಲಿ ಕಲೀಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲಿವರೆಗೆ ನಾವು ಈ ಒಂದು ನಮಗೆ ಆದಂಥ ಒಂದು ಬೇಲಿ ಕಟ್ಕೊಂಡಿದ್ದೇವೆ, ಈ ಧರ್ಮದ ಹೆಸರಿನಲ್ಲಿ ಎಲ್ಲ ಭಾರತೀಯ ಅಂಶಗಳನ್ನು ನಾವು ದೂರ ಇಡ್ತಾ ಇದ್ದೇವೆ. ಈಗ ನಿಮಗೆ ಇಂಡಿಯನ್ ಪರ್ಫಾರ್ಮಿಂಗ್ ಆರ್ಟ್ಸ್, ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲವೂ ಆಪ್ಷನಲ್ ಆಗಿರಬೇಕು, ಸ್ಟೇಟ್ ಗವರ್ನ್ಡ್ ಇರಬಾರ್ದು ಅನ್ನೋ ಒಂದು ಈ ಕಾಮನ್ ಡಿಕ್ಟಮ್ ಏನು ನೆಹರುವಿಯನ್ ಥಿಯರಿ ಅಂತ ಹೇಳ್ತಾರೆ. 47ರಲ್ಲಿ ಒಂದು ಸೆಲ್ಫ್ ಡಿಕ್ಲೇರ್ಡ್ ಲಿಮಿಟೇಷನ್ ಮಾಡ್ಕೊಳ್ತಾರೆ. ಎವ್ರಿಥಿಂಗ್ ಇಂಡಿಯನ್ ಈಸ್ ಹಿಂದೂ, ಸೊ ಇಟ್ ಶುಡ್ ಬಿ ಔಟ್ಸೈಡ್ ದ ಮೇನ್ ಸ್ಟ್ರೀಮ್. ಹಾಗಾಗಿ ಭಾರತೀಯ ವೈದ್ಯಕೀಯ ಪದ್ಧತಿಯನ್ನ ಒಂದು ಡಿಪಾರ್ಟ್ಮೆಂಟ್ ಮಾಡ್ಬೇಕಾದ್ರೆ 1996ರವರೆಗೆ ಕಾಯ್ಬೇಕಾಯ್ತು ನಾವು. ಸ್ಮಿತಾ ಅವರೇ, ಡಿಪಾರ್ಟ್ಮೆಂಟ್ ಮಾಡ್ಬೇಕಾದ್ರೆ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀವಿ. ಅವತ್ತೊಂದಿನ ಫ್ಲಾಗ್ ಹಾರಿಸ್ಬಿಟ್ಟು ಜಯ ಭಾರತ ಜನನೀಯ ತನುಜಾತಿ ಅಂತ ಅಂದ್ಬಿಟ್ರೆ ಉಳಿದಂತ 364 ದಿನ ನಾವು ಕನ್ನಡಿಗರಾಗಕ್ಕೆ ಸಾಧ್ಯ ಇಲ್ಲ. 365 ದಿನ ಕೂಡ ನಾವು ಕನ್ನಡಿಗರಾಗೆ ಇರಬೇಕಾಗತ್ತೆ. ಆಗಸ್ಟ್ 15ಕ್ಕೆ ನಾವು ಭಾರತೀಯರಂತ ತೋರಿಸೋದಲ್ಲ, 365 ದಿನ ಕೂಡ ನಾವು ಭಾರತೀಯರಾಗಿರ್ಬೇಕಾಗತ್ತೆ. ಹಂಗೆ ಜೂನ್ 21ಕ್ಕೆ ಮಾತ್ರ ನಾವು ಯೋಗ ದಿನಾಚರಣೆ ಮಾಡಿದ್ರೆ ಅದು ನಮಗೆ ಜೀವನದ ಭಾಗ ಆಗೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗತ್ತೆ. ಪ್ರತಿಯೊಂದು ಶಾಲೆ, ಕಾಲೇಜು, PG ಮಟ್ಟದ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿದಾಗ
ಅದು ಜನರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಭಾವಿ ಪ್ರಜೆ ಆಗುವಂತವರ ಜೀವನದಲ್ಲಿ ಒಂದು ಭಾಗ ಆಗಕ್ಕೆ ಸಾಧ್ಯ. Definitely. ಅದರ್ವೈಸ್ ನಾನು ಇಸ್ ಈಗ- ನಥಿಂಗ್. ಅರುಣ್, ವಿಪರ್ಯಾಸ ನೋಡಿ, ನಿಮಗೆ MSc ಯೋಗ ಅಂತ ಬೆಂಗಳೂರು ಯೂನಿವರ್ಸಿಟಿಲಿ ಕೋರ್ಸ್ ಇದೆ, ಆದರೆ ಎಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಯೋಗ ಹೇಳ್ಕೊಡೋದಿಲ್ಲ. ವಿಪರ್ಯಾಸ ನೋಡಿ, ಅದೇ ಯೂನಿವರ್ಸಿಟಿಲಿ ನಿಮ್ಗೊಂದು MSc ಯೋಗ ಕೋರ್ಸ್ ಇದೆ, ಆದರೆ ಉಳಿದ ಎಲ್ಲ 20-30 ಸಾವಿರ ಜನ ಏನು ಇವತ್ತು ಬೆಂಗಳೂರು ಯೂನಿವರ್ಸಿಟಿ 3 ಭಾಗ ಆಗಿದೆ, ಎಲ್ರಿಗೂ ಯೋಗ ಶಿಕ್ಷಣದ ಪ್ರಾವಧಾನ ಇದೆಯಾ? ಇಲ್ಲ. ಇದು ಯಾಕಿಲ್ಲ ಅಂತಂದರೆ, ಇದನ್ನು ಸೆಲೆಕ್ಟಿವ್ ಸಬ್ಜೆಕ್ಟ್ ಆಗಿ ನೀವು ಸ್ಟಡಿ ಮಾಡ್ಬೋದು, ಆದರೆ ನಿಮ್ಮ ಸ್ವ ಅಭಿವೃದ್ಧಿಗಾಗಿ ಒಂದು ಇಂಟರ್ವೆನ್ಷನ್ ಆಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಎಸ್ ಸ್ಮಿತಾ ಅವರು ಪ್ಲೀಸ್. ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಸೆಂಟ್ರಲ್ ಪ್ರಿಸನ್ ಜುವೆನೈಲ್ ವಿಂಗ್ ಅಲ್ಲಿ ನಾವು ಹೋಗಿದ್ವಿ, ಅವ್ರಿಗೆ ಯೋಗ ಆ್ಯಂಡ್ ಕೌನ್ಸಿಲಿಂಗ್ ಮಾಡಿದ್ದೀವಿ. ಸೊ ಎಷ್ಟು ಸರ್ಪ್ರೈಸಿಂಗ್ ಇದೆ ಅಂದರೆ, ಆ ಯೋಗ ಟೀಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸಿಕ್ಲಿ ನಾವು ಇದನ್ನು ಇನ್ನೊಂದು ಪ್ರೊಫೆಷನ್ ಥರ ಏನೋ ಜನರಲಿ ದುಡ್ಡು ಮಾಡಬೇಕು ಅಂತ ಮಾಡಿದ್ರೆ ಸಾಧ್ಯ ಇಲ್ಲ. ಇಫ್ ಯು ವಾಂಟ್ ಟು ಮೇಕ್ ಅ ಮಾರ್ಕ್ ಇನ್ ದ ಸ್ಟೂಡೆಂಟ್ಸ್ ಲೈಫ್ ಆರ್ ಇನ್ ಅ ಯೂತ್ಸ್ ಲೈಫ್, ಅವ್ರನ್ನ ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆ ಕನೆಕ್ಟ್ ಆಗಬೇಕು. ಅವ್ರು ಜೈಲಲ್ಲಿ ಇರ್ಬೋದು, ಅವ್ರ ಕ್ಲಾಸಲ್ಲಿ ಇರ್ಬೋದು, ಅವ್ರು ಎಲ್ಲಿ ಬೇಕಾದ್ರೆ ಇರ್ಬೋದು. ಎಷ್ಟು ಸಂತೋಷ ಪಟ್ಟರು ಆ ಮಕ್ಕಳು ಅಂದರೆ, ಸೊ ಇಟ್ ಇಸ್ ಬೇಸಿಕ್ಲಿ ಯು ನೀಡ್ ಟು ಕನೆಕ್ಟ್ ಆಗೋದು ಇಂಪಾರ್ಟೆಂಟ್. ನಾನು ಯೋಗ ಕಲ್ತಿದ್ದೀನಿ, ನಾನು MSc ಮಾಡಿದ್ದೀನಿ, ನಾನು ಹಿಂಗೆ ಹೇಳ್ಕೊಡ್ತೀನಿ ಕ್ಲಾಸು, ದಿಸ್ ಈಸ್ ದ ವೇ ಐ ಟೀಚ್ ಅಂದರೆ ನಡೆಯಲ್ಲ. ನೀವು ಆ ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ನೀವು ಆ ಲೆವೆಲ್ಗೆ ಇಳಿಬೇಕು, ಆ ಇಂಟ್ರೆಸ್ಟ್ ತೋರಿಸಿ. ಬೇಸಿಕ್ಲಿ ನಾವೇನಂತೀವಿ, ಒಂದು ನಿಮಗೆ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಆಸ್ಕ್ ಯು ಸ್ಟಿಲ್ ರಿಮೆಂಬರ್ ಯುವರ್ ಫೇವ್ರೆಟ್ ಟೀಚರ್? ನಿಮ್ಮ ಫೇವ್ರೆಟ್ ಟೀಚರ್ ಯು ರಿಮೆಂಬರ್, ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು. ವೈ ಐ ಮೀನ್ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅಬ್ಸಲ್ಯೂಟ್ಲಿ. 100%. ಒಂದು ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಆಗಲ್ಲ, ವೈ ಇಂಟ್ರೆಸ್ಟ್ ಇರೋದಿಲ್ಲ. ಇಂಟ್ರೆಸ್ಟ್ ಇರೋದಿಲ್ಲ? ಬಿಕಾಸ್ ಆಫ್ ಆ ಟೀಚರ್ ನಿಮಗೆ ಅದನ್ನ Absolutely. ಬೆಳೆಸಿರೋದಿಲ್ಲ. ಹೇಗೆ ಹೇಳ್ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ನಾನು ಆ ಪ್ರೌಡ್ ಫೀಲ್ ಹೌ ಟು ಇನ್ವಾಲ್ವ್, ನಮ್ಮನ್ನು ಹೇಗೆ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಅಬ್ಸಲ್ಯೂಟ್ಲಿ. ಇವತ್ತು ನಿಭಾ, ಶಿ ವಾಸ್ ಮೈ ಸ್ಟೂಡೆಂಟ್, Yeah. ವೆರಿ ಗುಡ್ ಸ್ಟೂಡೆಂಟ್. ಐ ಲೈಕ್ ಆಲ್ ಮೈ ಸ್ಟೂಡೆಂಟ್ಸ್ ಬ್ಯಾಚಸ್ ಅಲ್ಲಿ. ಸಮ್ ಪೀಪಲ್ ಆರ್ ಸಮ್ ಸ್ಟೂಡೆಂಟ್ಸ್ಗೆ ಆ ಇಂಪ್ಯಾಕ್ಟ್ ಕಾಣಿಸಿದೆ. ಶಿ ಈಸ್ ಆಲ್ಸೋ ಅ ಟೀಚರ್ ಲೈಕ್ ದಟ್, ವೇರ್ ಒಬ್ಬರಿಗಾಗ್ಲಿ, ಈ ಕ್ಲಾಸ್ ಆಫ್ 10 ಅಲ್ಲಿ ಒಂದು ಮಗುಗಾಗ್ಲಿ, ಇಬ್ರು ಆಗ್ಲಿ, 3 ಜನ ಸೀನಿಯರ್ಸ್ಗಾಗ್ಲಿ ಆ ಇಂಪ್ಯಾಕ್ಟ್ ಕಾಣಿಸಿದೆ. ಮ್ಯಾಮ್, ನನಗೆ ಲೈಫಲ್ಲಿ ದಾರಿ ಕಾಣಿಸ್ತಾ ಇರಲಿಲ್ಲ, ಬಟ್ ಕ್ಲಾಸ್ ಆದಮೇಲೆ ನನಗೆ ಇವಾಗ ತುಂಬ ಸಂತೋಷ ಆಗ್ತಾ ಇದೆ ಮ್ಯಾಮ್. ಐ ಆಮ್ ಸೋ ಫುಲ್ ಆಫ್ ಲೈಫ್ ಅಂತ ಹೇಳಿದ್ರೆ ದಟ್ ಈಸ್ ವಾಟ್ ವಿ ವಾಂಟ್. ಸೊ ಒನ್ ಬೈ ಒನ್ ಸ್ಲೋಲಿ ಆ ಇಂಪ್ಯಾಕ್ಟ್ ಬೆಳೀತಾ ಹೋಗುತ್ತೆ. ಸೊ ಯೋಗ ಟೀಚರ್ ಆಗಿರೋರು, ಯೋಗ ಪ್ರೊಫೆಸರ್ ಆಗಿರೋರು ಆ ಇಂಪ್ಯಾಕ್ಟ್ ಮಾಡಲೇಬೇಕು. ಯಾಕಂದ್ರೆ ಮಕ್ಕಳ ಮನಸ್ಸಲ್ಲಿ, ಅವ್ರು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಎಲ್ಲರಿಗೂ PT ಕ್ಲಾಸ್ ಇಷ್ಟ, ಎಲ್ಲರಿಗೂ PT ಮಾಸ್ಟರ್ ಇಷ್ಟ. ಮೋಸ್ಟ್ಲಿ ಓಡ್ತಾರೆ PT ಕ್ಲಾಸ್ ಅಂದ್ರೆ, ಕಾಯ್ತಾ ಇರ್ತಾರೆ. ಬಟ್ ಯೋಗಾಗ ಅದು ಕಾಣ್ತಾ ಇಲ್ಲ, ಬಿಕಾಸ್ ಅಲ್ಲಿ ಕೂಡಿಸ್ತಾರೆ, ಕಣ್ಣು ಮುಚ್ಕೊಳ್ಳಿ, ಓಂ ಹೇಳಿ, ನೋ. ಸೊ ಆ ಮಕ್ಕಳ ಮನಸ್ಸನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಇದು ಒಂದಿನದ್ದು ಪ್ರೊಸೆಸ್ ಅಲ್ಲ. ಇವತ್ತು ಯೋಗ ಮಾಡ್ಬಿಟ್ಟು ನಾಳೆ ರಿಸಲ್ಟ್ ಬೇಕಂದ್ರೆ ಆಗೋದಲ್ಲ, ಪ್ರತಿದಿನದ ಪ್ರೊಸೆಸ್. ಇಟ್ ಇಸ್ ಅ ಲೈಫ್ ಟೈಮ್. ಅದೇ ಬುದ್ಧ ಹೇಳಿದ್ದಾರೆ, 499 ಬರ್ತ್ಸ್ ಆಯ್ತು, 499 ಸತಿ ಜನ್ಮ ತಗೊಂಡಿದ್ದಾರೆ ಬುದ್ಧ ಆಗಕ್ಕೆ. 500ನೇ ಜನ್ಮದಲ್ಲಿ ಬುದ್ಧ ಆಗಿದ್ದಾರೆ. ಸೊ ನಮ್ಗೆ ಒಂದು ಲೈಫ್ ಟೈಮ್ ಇರೋದು. ಸೊ ಆ ಒಂದು ಲೈಫ್ ಟೈಮಲ್ಲಿ ನಾವು ಯೋಗಿಗಳಾಗಕ್ಕೆ ಸಾಧ್ಯನೇ ಇಲ್ಲ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ಲೈಕ್ ಸ್ವಾಮಿ ವಿವೇಕಾನಂದರಾಗಲಿ, ಇವರಾಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ಅವರೆಲ್ಲ ಆ ಲೈಫ್ ಟೈಮ್ಸ್ ಆಗಿದೆ. ಸೊ ನಾವು ನಾಳೆ ನಾನು ಜ್ಞಾನಿ ಆಗ್ಬಿಡ್ತೀನಿ, ನನಗೆಲ್ಲ ಗೊತ್ತು, ನೋ. ಸೊ ಇಟ್ ಇಸ್ ಅ ಲೈಫ್ ಟೈಮ್ಸ್. ಸೊ ಇವಾಗ ನಾವೇನ್ ನೋಡ್ತಾ ಇದೀವಿ, ಒಳ್ಳೆ ಹೆಲ್ದಿ ಲೈಫ್ ಬೇಕು, ಆದ್ರೆ 2 ನಿಮಿಷದಲ್ಲಿ ಮ್ಯಾಗಿ ಆಗಿ ತಿನ್ಬೇಕು, ಅದು ಯಾವ ಸಾಧ್ಯನೇ ಇಲ್ಲ. ಸೊ ಇಟ್ ಇಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಅಂಡ್ ಆಲ್ಸೋ ಆ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಅದು ಒಬ್ರೊಬ್ರಿಗೆ ಒಂದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯೋಗ ಅನ್ನೋದು ಒಬ್ರಿಗೆ ಎಲ್ಲರಿಗೂ ಒಂದು ಖುಷಿಯ ಫೀಲಿಂಗ್ ಬರಲ್ಲ. ಕೆಲವ್ರಿಗೆ ದೇ ವಿಲ್ ಟೇಕ್ ಇಟ್ ಇನ್ ಟು ಅ ಸ್ಪಿರಿಚುವಲ್ ಲೈನ್. ಸೊ ಟೀಚರ್ ಆದವರು, ಯೋಗ ಪ್ರೊಫೆಸರ್ ಆದವರು, ನಮ್ಮ SVSದಲ್ಲಾಗಲಿ ಯಾವುದೇ ಸ್ಕೂಲಲ್ಲಾಗಲಿ ಆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು. ಎಸ್ ನಿಭಾ ಅವರೇ, ತಮ್ಮ ಫೈನಲ್ ವರ್ಡ್ಸ್ ಹೇಳ್ಬಿಡಿ. ಯೋಗ ಡೇ ಇವಾಗ ಎಷ್ಟೊಂದು ಜನ ಯೋಗ ಮಾಡ್ತಾ ಇರ್ತೀರಾ. ಜಸ್ಟ್ ಇವತ್ತೊಂದಿನ ಅಲ್ಲ, ರೆಗ್ಯುಲರ್ ಆಗಿ ಯೋಗ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ ಆ್ಯಂಡ್ ಖುಷಿಯಾಗಿರ್ತೀರಾ. ಸೊ ಥ್ಯಾಂಕ್ ಯು.